ಟಾಪಿಕ್ ಮೇಲೆ ಜಾಸ್ತಿ ಫೋಕಸನ್ನು ಮಾಡಿದರೆ ಸೊ ಯಾವ ರೀತಿ ಕ್ವಶನ್ಗಳು ಡೀಪ್ ಆಗಿ ಕೇಳ್ತಾ ಇದ್ದಾರೆ. ಸೊ ನಾವು ಎಲ್ಲಿ ಯಾವ ಒಂದು ಟಾಪಿಕನ್ನು ಜಾಸ್ತಿ ಓದ್ಕೋಬೇಕು. ಸೊ 2017ರಲ್ಲಿ ಈ ಕ್ವಶನ್ ಆಗಿತ್ತು, ನೆಕ್ಸ್ಟ್ ಆಗ್ಬೋದು, ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಬರ್ತಾವೆ. ಸೊ ಆ ರೀತಿ ಇರೋದ್ರಿಂದ ಸೊ ಒಂದು ಟಾಪಿಕನ್ನು ಓದ್ತಾ ಇದ್ರಿ ಅಂತಂದರೆ ಸೊ ಅದಕ್ಕೆ ಸಂಬಂಧಪಟ್ಟ ಡೀಪ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಓದ್ಕೋಬೇಕಾಗುತ್ತೆ. ಪ್ರಶ್ನೆಗಳು DSC-RT ಆಗಿರ್ಬೋದು, ಹಾಗೆ NCERT ಮೇಲೆ ಹೆಚ್ಚು ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಸೊ ಯಾಕೆ ಇಲ್ಲಿ ಏನು ಕೊಟ್ಟಿದ್ದಾನಲ್ಲ ಸೊ ಇವನಷ್ಟು ಓದಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ 65 to 70% ಏನಾಗುತ್ತೆ ಸಿಲೆಬಸ್ ಕವರ್ ಆಗುತ್ತೆ. ಕಾಂಪಿಟೇಟಿವ್ ಲೈಫ್ ಅಂತಂದಾಗ ಸೊ ತುಂಬ ಗೊಂದಲಗಳಿರ್ತವೆ, ತುಂಬ ಸಮಸ್ಯೆಗಳಿರ್ತವೆ. ಆದರೂ ಕೂಡ ಈ ಒಂದು ಎಲ್ಲ ಸಮಸ್ಯೆಗಳನ್ನ ಎದುರಿಸ್ಕೊಂಡು ನಾವು ಈ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಎದುರಿಸಬೇಕಾಗಿರ್ತದೆ. ಅಂದರೆ ಈ ಒಂದು ಬಂದಿದೆ ಸೊ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಕ್ಕೆ ಬಂದಿದ್ದೀರಿ, ಸೊ ಅಥವಾ PSI ಆಗಕ್ಕೆ ಬಂದಿರಿ ಅಂತಂದರೆ ಸೊ ಅದರ ಮೇಲೆ ಮಾತ್ರ ಗಮನ ಇರಲಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕಲ್ಲ ಸೊ ಅದನ್ನು ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಇಂಥ ಜಾಸ್ತಿ ಓದೋದಿಲ್ಲ, ಸೇಮ್ ಓದಿರ್ತಾರೆ, ಬಟ್ ಅವ್ರು ಏನು ಮಾಡ್ತಾರೆ ಪರೀಕ್ಷೆಯಲ್ಲಿ ನಿಮ್ಗಿಂತ ಹೆಚ್ಚು ಅಂಕಗಳನ್ನ ಪಡ್ಕೋತಾರೆ. ಸೊ ಈ ತಂದೆ ತಾಯಿಗಳ ಮೇಲೆ ಸ್ವಲ್ಪ ಗೌರವ ಇರಲಿ. ಯಾಕಂದರೆ ಸೊ ಅವರೇ ಇಲ್ಲಿ ಅಂತಂದರೆ ನಾವು ಇಲ್ಲಿ ಇರ್ತಿರಲಿಲ್ಲ. ಸೊ ಆ ಒಂದು ಉದ್ದೇಶದಿಂದ ಸಾಧ್ಯವಾದಷ್ಟು ತಂದೆ ತಾಯಿಯ ಮೇಲೆ ಗೌರವ ಇರಲಿ. ಕೆಲವೊಂದು ಕಡೆ ಆಗ್ತಿರ್ತದೆ, ಎಷ್ಟು ದಿನ ಓದ್ತೀಯಪ್ಪ ಬಿಟ್ಟು ಬಾ, ಏನಾದರೂ ಕೆಲಸ ಮಾಡು, ಅದು ಇದು ಹೇಳ್ತಿರ್ತಾರೆ, ಪರವಾಗಿಲ್ಲ. ಅವ್ರಿಗೆ ಒಂದು ಏನು ಹೇಳಿ, ಇಲ್ಲ ನನಗೆ ಸ್ವಲ್ಪ ಟೈಮ್ ಕೊಡಿ, ಇದೊಂದು ವರ್ಷ ಟೈಮ್ ಕೊಡಿ, ನನಗೆ ಸಾಧ್ಯವಾದಷ್ಟು ನಾನು ಎಫರ್ಟನ್ನು ಹಾಕ್ತೀನಿ, ಸಾಧ್ಯವಾದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲ ಅಂತಂದರೆ ನೀವು ಏನು ನೆಕ್ಸ್ಟ್ ಹೇಳ್ತಿರಲ್ಲ ಸೊ ಅದನ್ನು ನಾನು ಮಾಡ್ತೀನಿ ಅಂತೇಳಿ ಆದಷ್ಟು ತಂದೆ ತಾಯಿಗಳ ಮೇಲೆ ಗೌರವ ಇರಲಿ ಅಂತ ಹೇಳ್ತೀನಿ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಮಹಾಂತೇಶ್ ಇಟ್ಟಣಿಗೆ ಅಂತ. ಸ್ನೇಹಿತರೆ, ನಿನ್ನೆ ತನ್ನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮತ್ತು PSI ಆಗಿರ್ಬೋದು, ಮತ್ತು RSI ಸಂಬಂಧಪಟ್ಟಂತೆ ಏನು ಪೊಲೀಸ್ ಇಲಾಖೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ನೇಮಕಾತಿ ಆಗ್ತಾ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವು ನೋಡ್ತಾ ಹೋಗಿದ್ದೀವಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ಪರೀಕ್ಷೆ ಇರ್ತದ ಸೊ ಈ ಒಂದು ಪರೀಕ್ಷೆಯ ತಯಾರಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಮೊದಲಾಗಿ ಪ್ರಾರಂಭ ಮಾಡೋಣ. ಸೊ ಮೊನ್ನೆ ತಾನೇ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ನಾನು ಏನೇನು ಮಾಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅಂತಂದರೆ ಸೊ ಕರ್ನಾಟಕ ರಾಜ್ಯ ಪೊಲೀಸಲ್ಲಿ ಇರ್ತಕ್ಕಂಥ ನೇಮಕಾತಿಗಳು ಯಾವುವು ಅಂತಂದರೆ ಸೊ PC-ಯಲ್ಲಿ KSRP, IRB, KSSF, CRDR ಮತ್ತು ಸಿವಿಲ್, ಹಾಗೆ ಇಷ್ಟು ನೇಮಕಾತಿಗಳು ಬರ್ತವೆ. ಸೊ ಈ ಒಂದು ನೇಮಕಾತಿಗಳಲ್ಲಿ ತೆಗೆದುಕೊಂಡಾಗ ಸೊ ಲಿಖಿತ ಪರೀಕ್ಷೆ ಅಂತಲೂ ಬರ್ತದೆ, ದೈಹಿಕ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ಅಂತ ಬರ್ತದೆ. ಸೊ ಇವೆಲ್ಲವೂ ಕೂಡ ನೀವು ಪಾಸ್ ಆಗಬೇಕಾಗಿರ್ತದೆ. ಹಾಗಾದರೆ ಮೊದಲಾಗಿ ನಾವು ನೋಡ್ತಾ ಹೋದರೆ ಸೊ ಪರೀಕ್ಷೆ ಹೇಗಿರ್ತದೆ ಅಂತಲೂ ಕೂಡ ನಾನು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೆ. ಸೊ 100 ಅಂಕದ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಸೊ ಈ ಒಂದು 100 ಅಂಕದ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸೊ ಒಂದು ಪ್ರಶ್ನೆಗೆ 1 ಅಂಕ ರೂಪದಲ್ಲಿ ಇರ್ತದೆ. ಸೊ ಒಟ್ಟಾರೆಯಾಗಿ 100 ಅಂಕದ ಬಹು ಆಯ್ಕೆ ಪ್ರಶ್ನೆಗಳು 100 ಅಂಕಗಳಿರ್ತವೆ. ಸೊ ನೆಗೆಟಿವ್ ಅಂಕಗಳಿಗೆ 0.25 ಅಂಕ ಏನಾಗುತ್ತೆ ಅಂದರೆ ಸೊ ಕಡಿತ ಆಗುತ್ತಾ ಹೋಗ್ತದೆ ಅಂತ ಹೇಳ್ತೀವಿ. ಹಾಗಾಗಿ ಸ್ನೇಹಿತರೆ, ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಂತ ಬಂದಾಗ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಂತ ಯಾವುದಪ್ಪ ಅಂದರೆ ಸೊ ಈ ಎಕ್ಸಾಮ್ ಪರೀಕ್ಷೆ ಅಂತ ನಾವು ತೆಗೆದುಕೊಡ್ತೀವಿ. ಹಾಗಾದರೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ನೋಡ್ತಾ ಹೋಗೋದರೆ ಸೊ ಪರೀಕ್ಷೆಯ ತಯಾರಿ ಹೇಗಿರಬೇಕು ಅಂತ. ಸೊ ಪರೀಕ್ಷೆ ತಯಾರಿಯನ್ನು ತೆಗೆದುಕೊಂಡಾಗ ಸೊ ಮೊದಲೇದಾಗಿ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸೊ ಹಳೆಯ ಪ್ರಶ್ನೆ ಪತ್ರಿಕೆಗಳು. ಏನು ಒಂದು PSI ಅಥವಾ ಏನು ಒಂದು PC-ಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ನೀವು ತಯಾರಿ ನಡೆಸ್ತಾ ಇದ್ರಿ ಅಂತಂದರೆ ಸೊ ಮುಖ್ಯವಾಗಿ ಬರ್ತಕ್ಕಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆ. ಸೊ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಏನು ಮಾಡಿ ಸ್ಟಡಿ ಮಾಡ್ತಾ ಹೋಗಿ. ಸೊ ಯಾವ ರೀತಿ ಅಂತಂದರೆ ಸೊ ಎಕ್ಸಾಂಪಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಈ ಒಂದು ಎಕ್ಸಾಂಪಲ್ ಒಂದು 2017ರಿಂದ ತೆಗೆದುಕೊಳ್ಳಿ. ಸೊ 2017ರಿಂದ ಹಿಡಿದು ಅಪ್ ಟು 2023ರವರೆಗೂ ಯಾವೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಸೊ ನೇಮಕಾತಿಗಳಾಗಿದ್ದಾವೆ. ಸೊ ಪೊಲೀಸ್ ಕಾನ್ಸ್ಟೇಬಲಲ್ಲಿ CRDR ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, KSRP, KSSF ಎಲ್ಲವೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ಳಿ. ಸೊ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಏನು ಮಾಡ್ತಾ ಹೋಗಿ ಅಂತಂದರೆ ಸೊ ಒಂದು ರೌಂಡ್ ನೋಡ್ತಾ ಹೋಗಿ ಕ್ವಶನ್ ಪೇಪರ್ಗಳನ್ನ. ಸೊ ಯಾವ ರೀತಿ ಕ್ವಶನ್ಗಳು ಬಂದಿದ್ದಾವೆ, ಸೊ ಎಲ್ಲಿ ಕ್ವಶನ್ಗಳನ್ನ ತೆಗೆದಿದ್ದಾರೆ, ಯಾವ ರೀತಿಯಾಗಿರ್ತಕ್ಕಂಥ ಟಾಪಿಕ್ಗಳ ಮೇಲೆ ಕ್ವಶನ್ಗಳು ಬಂದಿದ್ದಾವೆ. ಸೊ ಅವುಗಳನ್ನ ಏನು ಮಾಡಿ ಒಂದು ರೌಂಡ್ ನೋಡ್ತಾ ಹೋಗಿ. ಸೊ ಇಲ್ಲಿ ನೋಡ್ತಾ ಹೋಗಿ ಏನಾಗುತ್ತೆ ಅಂತಂದರೆ ಸೊ ನಿಮ್ಮದೇ ಆದಂಥ ಒಂದು ರಫ್ ನೋಟ್ಸನ್ನು ಮಾಡ್ಕೊಳ್ಳಿ. ಯಾವ ರೀತಿ ಅಂತಂದರೆ ಸೊ ಒಂದು 15 ಏನು ಮಾಡಿ ಅಂತಂದರೆ ಸೊ ಒಂದು ಪೇಪರ್ A4 ಶೀಟ್ಗಳನ್ನ ತೆಗೆದುಕೊಳ್ಳಿ. A4 ಶೀಟ್ಗಳನ್ನ ತೆಗೆದುಕೊಂಡು ಏನು ಮಾಡಿ ಅಂತಂದರೆ ಸೊ ಎಕ್ಸಾಂಪಲ್ ಈಗ 2017ರಲ್ಲಿ ನೋಡ್ತಾ ಇದ್ದೀರಿ ಅಂತಂದರೆ ಯಾವುದೋ ಒಂದು ಕ್ವಶನ್ ಪೇಪರ್ ನೋಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಒಂದು CRDR ಯಾವುದೋ ಒಂದು ಕ್ವಶನ್ ಪೇಪರ್ ನೋಡ್ತಾ ಇದ್ದೀರಿ. ಸೊ ಈ ಒಂದು 2017ರಲ್ಲಿ ತೆಗೆದುಕೊಂಡಾಗ ಸೊ ನೀವೇನು ಮಾಡಿ ಅಂತಂದರೆ ಸೊ 2017ರಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಯಾವ ಕ್ವಶನ್ಗಳಾಗಿದ್ದಾವೆ, ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಸೊ ಯಾವ ಒಂದು ಕ್ವಶನ್ಗಳಾಗಿದ್ದಾವೆ ಸೊ ಅವುಗಳನ್ನ ಏನು ಮಾಡಿ ಒಂದು ಸೈಡ್ ಬರ್ಕೋತ ಹೋಗಿ. ಹೀಗೆ ಏನು ಮಾಡಿ 2017ರಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಯಾವ ಕ್ವಶನ್ಗಳನ್ನು ಕೇಳಿದ್ದಾರೆ, ಹಾಗೆ ಇನ್ನು 2018ರಲ್ಲಿ ಯಾವ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಯಾವ ಕ್ವಶನ್ಗಳನ್ನ ಕೇಳಿದರೆ. ಸೊ ಈ ರೀತಿ ಏನು ಮಾಡಿ ಡಿವೈಡ್ ಮಾಡ್ತಾ ಹೋಗಿ. ಸೊ ನಿಮ್ಗೇನಾಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ 2017ರಿಂದ ಹಿಡಿದು ನೀವೇನು ಮಾಡ್ತಾರೆ 2023ರವರೆಗೂ ಏನು ಮಾಡ್ತಾರೆ ಸೊ ಡಿವೈಡ್ ಮಾಡಿ ಕ್ವಶನ್ ಆನ್ಸರ್ಗಳನ್ನ ನೋಡ್ತಾ ಹೋಗ್ತಾರೆ. ಸೊ ಇದರಿಂದ ಏನೋ ಗೊತ್ತಾಗುತ್ತೆ ಅಂತಂದರೆ ಸೊ 2017ರಲ್ಲಿ ಹಿಡಿದು ಇಲ್ಲಿಂದ ಮಾಡಿರ್ತಕ್ಕಂಥದ್ದಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಸೊ ಯಾವೆಲ್ಲ ಕ್ವಶನ್ಗಳು ಬಂದಿದ್ದಾವೆ, ಸೊ ಯಾವ ಟಾಪಿಕ್ಗಳ ಮೇಲೆ ಜಾಸ್ತಿ ಕ್ವಶನ್ಗಳು ಮಾಡಿದ್ದಾವೆ, ಯಾವ ಟಾಪಿಕ್ ಮೇಲೆ ಜಾಸ್ತಿ ಫೋಕಸನ್ನು ಮಾಡಿದ್ದಾರೆ, ಸೊ ಯಾವ ರೀತಿ ಕ್ವಶನ್ಗಳು ಡೀಪ್ ಆಗಿ ಕೇಳ್ತಾ ಇದ್ದಾರೆ, ಸೊ ನಮಗೆ ಎಲ್ಲಿ ಯಾವ ಒಂದು ಟಾಪಿಕನ್ನು ಜಾಸ್ತಿ ಓದ್ಕೋಬೇಕು. ಸೊ ಎಲ್ಲ ಮಾಹಿತಿಗಳೇನಾಗುತ್ತೆ ಅಂತಂದರೆ ಸೊ ಕೇವಲ ನೀವು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳು ಓದೋದಂದ್ರೆ ಸಿಗುತ್ತೆ. ಸೊ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೊಂಡು ಏನು ಮಾಡಿ ಅಂತಂದರೆ ಸೊ ನೀವು ಏನು ನೆಕ್ಸ್ಟ್ ಓದ್ತಾ ಇರ್ತೀರಲ್ಲ ಸೊ ಅವಾಗ ನೀವೇನು ಮಾಡಬೇಕು ಸ್ವಲ್ಪ ಅನಾಲಿಸಿಸ್ ಆಗಿ ಮಾಡ್ತಾ ಹೋಗ್ತಿರ್ಬೇಕು. ಯಾವ ರೀತಿ ಅಂತಂದರೆ ಸೊ 2017ರಲ್ಲಿ ಯಾವುದೋ ಒಂದು ಟಾಪಿಕ್ಗಳನ್ನ ಓದ್ತಾ
ಬರ್ತಾ ಇದೆ ಅಂತಂದರೆ ಸೊ 2017ರಲ್ಲಿ ಈ ಕ್ವಶನ್ ಆಗಿತ್ತು. ನೆಕ್ಸ್ಟು ಆಗ್ಬೋದು, ಯಾವ ರೀತಿ ಕೇಳಿದಾನೆ 2017ರಲ್ಲಿ ಯಾವ ರೀತಿ ಕೇಳಿದಾನೆ, ಸೊ ನೆಕ್ಸ್ಟ್ ಕೇಳಿದರೆ ಯಾವ ರೀತಿ ಕೇಳ್ಬೋದು, ಸೊ ಯಾವ ಒಂದು ಪಾಯಿಂಟನ್ನು ಗ್ಯಾದರ್ ಮಾಡ್ಕೋಬೋದು. ಸೊ ಈಗ ಏನಪ್ಪ ಅಂದರೆ ಇತ್ತೀಚೆಗೆ ಏನು ಮಾಡಲಾಗ್ತದೆ ಅಂತಂದರೆ ಸೊ ಸೆಂಟೆನ್ಸ್ ವೈಸ್ ಫಾರ್ಮೇಷನ್ ವಾಯ್ಸ್ ಕ್ವಶನ್ಗಳು ಜಾಸ್ತಿ ಬರ್ತವೆ. ಸೊ ಆ ರೀತಿ ಬರೋದ್ರಿಂದ ಸೊ ಈ ಒಂದು ಟಾಪಿಕ್ ಅವಾಗ ಏನಾಗಿತ್ತು ಕೇವಲ ಒನ್ ಲೈನರ್ ಕ್ವಶನ್ಗಳು ಬರ್ತಾ ಇದ್ವು. ಸೊ ಈಗೇನು ಮಾಡ್ತದೆ ಒನ್ ಲೈನರ್ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಬರ್ತವೆ. ಸೊ ಆ ರೀತಿ ಇರೋದ್ರಿಂದ ಸೊ ಒಂದು ಟಾಪಿಕನ್ನು ಓದ್ತಾ ಇದ್ದೀರಿ ಅಂತಂದರೆ ಸೊ ಅದಕ್ಕೆ ಸಂಬಂಧಪಟ್ಟ ಡೀಪ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಏನು ಮಾಡಬೇಕಾಗತ್ತೆ ಅಂತಂದರೆ ನೀವು ಓದ್ಕೋಬೇಕಾಗುತ್ತೆ. ಸೊ ಆದ ಕಾರಣ ಸೊ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ಳಿ. ಸೊ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಸೊ ಅದರಲ್ಲಿ ಯಾವ ಒಂದು ಟಾಪಿಕ್ ಮೇಲೆ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ, ಸೊ ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು, ಸೊ ಅವುಗಳನ್ನ ಏನು ಮಾಡಿ ಕಂಪಲ್ಸರಿ ಓದ್ತಾ ಹೋಗಿ. ಸೊ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಓದೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ಯಾವೆಲ್ಲ ಕ್ವಶನ್ಗಳು ಕೇಳ್ಬೋದು ಎಂಬುದು ಸೊ ನಿಮ್ಮ ತಲೆಗೆ ಏನಾಗುತ್ತೆ ಬರ್ತಾ ಹೋಗ್ತದೆ. ಹಾಗಾದ್ರೆ ಸ್ನೇಹಿತರೆ ಸೊ ನೆಕ್ಸ್ಟ್ ನೋಡೋದಾದರೆ ಸೊ ಮೊದಲಾಗಿ ನೀವು ಏನು ಮಾಡಬೇಕು ಅಂತಂದರೆ ಸೊ ಯಾವ ರೀತಿ ಓದಬೇಕು ಎಂಬುದರಲ್ಲಿ ಸೊ ಮೊದಲಾಗಿ ಏನು ಮಾಡಬೇಕು ಅಂತಂದರೆ ಸೊ ನಿಮ್ಮಲ್ಲಿ ಸಾಧ್ಯವಾದರೆ ನೀವೆಲ್ಲರೂ ಕೋಚಿಂಗ್ ಹೋಗಿರ್ತೀರ ಅಂತ ತಿಳ್ಕೊತೀನಿ. ಸೊ ಹೋಗಿಲ್ಲ ಅಂತಂದರೆ ಇಷ್ಟು ಓಕೆ ಬೇಡ. ಸೊ ಕೋಚಿಂಗ್ ಹೋಗಿದ್ರಿ ಅಂತಂದರೆ ಏನು ಮಾಡಿ ಸಾಧ್ಯವಾದಷ್ಟು ಕೋಚಿಂಗಲ್ಲಿ ಹೋಗಿರ್ತಕ್ಕಂಥ ನೋಟ್ಸ್ಗಳನ್ನ ಏನು ಮಾಡಿ ಸೊ ಒಂದು ರೌಂಡ್ ಏನು ಮಾಡಿ ಅಂತಾರೆ ಸೊ ರಿವಿಷನ್ ಮಾಡ್ಕೊಳ್ಳಿ. ಸೊ ಕೋಚಿಂಗ್ ಹೋಗಿರ್ತಕ್ಕಂಥ ನೋಟ್ಸ್ಗಳು ಏನಂದರೆ ಸೊ ಒಂದು ರೌಂಡ್ ರಿವಿಷನ್ ಮಾಡ್ಕೊಳ್ಳಿ. ಸೊ ಇಲ್ಲ ಅಂತಂದರೆ ಬೇಡ ಸರ್ ನಾವು ಎಲ್ಲಿ ಹೋಗಿಲ್ಲ ಅಂತಂದರೆ ಇಟ್ಸ್ ಓಕೆ ಬೇಡ. ಏನಪ್ಪ ಅಂದರೆ ಸೊ DSCERT ಆಗಿರ್ಬೋದು ಹಾಗೆ NCERT ಆಗಿರ್ಬೋದು. ಸೊ ನೀವು ಕೋಚಿಂಗ್ ಹೋಗಿದ್ರೂ ಕೂಡ ಏನು ಮಾಡಬೇಕು ಮಾಡಿ ಅಂತಂದರೆ ಸೊ DSCERT ಆಗಿರ್ಬೋದು ಹಾಗೆ NCERT ಪುಸ್ತಕಗಳು ಏನು ಬರ್ತವೆ 6th to 12th ಏನು ಮಾಡಿ ಸೊ ಓದ್ಕೊಳ್ಳಿ. ಸೊ ಓದ್ಕೊಂಡು ಏನು ಮಾಡಿ ಸೊ ನಿಮ್ಮದೇ ಆದಂಥ ಒಂದು ನೋಟ್ಸ್ಗಳನ್ನ ಮಾಡಿಟ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಸೊ ಇತ್ತೀಚಿನ ಒಂದು ಅವಧಿಯಲ್ಲಿ ನೀವು ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಹೆಚ್ಚು ಪ್ರಶ್ನೆಗಳು DSCERT ಆಗಿರ್ಬೋದು ಹಾಗೆ NCERT ಮೇಲೆ ಹೆಚ್ಚು ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಸೊ ಯಾಕಂದರೆ ಬೇಸಿಕಲ್ಲಿ ಅವರು ಏನೋ ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು ಯಾವುದೇ ಒಂದು ಇಲಾಖೆಯಲ್ಲಿ ಅವ್ರಿಗೆ ಕ್ವಶನ್ ಪೇಪರ್ ತೆಗಿಬೇಕಂದ್ರೆ ಅವರಿಗೆ ಮೇನ್ ಸೋರ್ಸ್ ಅಂತ ಇರೋದು ಇವೇ ಯಾವುದಪ್ಪ ಅಂದರೆ DSCERT ಮತ್ತು NCERT. ಇವುಗಳಿಂದಲೇ ಜಾಸ್ತಿ ಕ್ವಶನ್ಗಳು ಬಂದರೆ ಸಾಧ್ಯವಾದಷ್ಟು DSCERT ಆಗಿರ್ಬೋದು ಸೊ NCERTಗಳನ್ನ ಏನು ಮಾಡಿ ಓದ್ಕೊಂಡು ನೋಟ್ಸ್ ಮಾಡಿ. ಸೊ ಕೆಲವೊಂದಿಷ್ಟು ಕೇಳ್ಬೋದು ಸರ್ DSCERTನೇ ಓದಬೇಕಾ ಅಥವಾ NCERTನ ಓದಬೇಕಾ ಅಂತ. ಸೊ ನನ್ನ ಪ್ರಕಾರ ಏನು ಮಾಡಿ ಅಂತಂದರೆ ಸಾಧ್ಯವಾದರೆ ಎರಡೂವನ್ನ ಕೂಡ ಓದೋಕ್ಕೆ ಟ್ರೈ ಮಾಡಿ. ಕೆಲವೊಂದಿಷ್ಟು ಕನ್ನಡ ಮೀಡಿಯಮ್ ಅಭ್ಯರ್ಥಿಗಳಿರ್ತಾರೆ ಸರ್ ನಮಗೆ NCERT ಇಂಗ್ಲೀಷ್ನಲ್ಲಿ ಇರುತ್ತೆ ಸೊ ಅದು ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಸೊ ಕೆಲವೊಂದಿಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ NCERT ಏನು ಮಾಡಿದೆ ಅಂತಂದರೆ ಕನ್ನಡದಲ್ಲೇ ಈ ಒಂದು ಪುಸ್ತಕಗಳನ್ನ ಟೆಕ್ಸ್ಟ್ ಬುಕ್ಗಳನ್ನ ಏನು ಮಾಡ್ತಾ ಇದ್ದಾರೆ ಅಂದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ 6th ಅಲ್ಲಿ ಇರ್ತಕ್ಕಂಥದ್ದು ಏನಿದೆ 6th NCERT ಏನಿದೆ ಸೊ ಹಿಸ್ಟ್ರಿ ಆಗಿರ್ಬೋದು ಮತ್ತು ಸೈನ್ಸ್ ಏನಾಗಿದೆ ಅಂತಂದರೆ ಆಲ್ರೆಡಿ ಕನ್ನಡ ಟ್ರಾನ್ಸ್ಲೇಟ್ ಆಗಿದೆ. ಸೊ ಇನ್ನು ಮುಂದಿನ ದಿನದಲ್ಲಿ ಇನ್ನು 7th ಆಗಿರ್ಬೋದು 7th to 12th ಕೂಡ ನೀಡುವ ಸಾಧ್ಯತೆ ಇದೆ. ಸೊ ಸಾಧ್ಯವಾದಷ್ಟು ಸದ್ಯಕ್ಕೆ ಏನು ಮಾಡಿ ಅಂತಂದರೆ DSCERT ಅನ್ನು ಓದ್ಕೊಳ್ಳಿ. ಸೊ DSCERT ಅಂತ ಬಂದಾಗ ಸೊ ಮುಖ್ಯವಾಗಿ ಯಾವುದಪ್ಪ ಅಂದರೆ ಸೊ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೊ ಸೈನ್ಸ್ ವಿಷಯ ಏನಾಗಿದೆ ಅಂತಂದರೆ 2023ರಲ್ಲಿ ಸೊ ಹೊಸ ಬುಕ್ಸ್ ಬಂತು. 2022ರಲ್ಲಿ ಹೊಸ ಬುಕ್ಸ್ ಬಂತು. ಯಾವುದು NCERTಗೆ ಸಂಬಂಧಪಟ್ಟಂತೆ 2023ರಲ್ಲಿ ಏನು 6th ಹಿಡ್ಕೊಂಡು 8th to 10th 9th ಏನಾಗಿದೆ ಅಂತಂದರೆ ಹೊಸ ಟೆಕ್ಸ್ಟ್ ಬುಕ್ ಬಂತು. ಇವೆಲ್ಲವೂ ಕೂಡ ಏನಾಗಿದೆ ಅಂತಂದರೆ ಸೈನ್ಸ್ ಬುಕ್ಸು NCERT ಟ್ರಾನ್ಸ್ಲೇಟ್ ಆಗಿದೆ. ಏನು NCERT ಏನು ಸಿಲೆಬಸ್ ಇದೆಯಲ್ಲ ಸೊ ಆ ಒಂದು ಸಿಲೆಬಸನ್ನು ನಮ್ಮ ಕರ್ನಾಟಕ ಸ್ಟೇಟ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಸೊ DSCERTಯಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಸಾಧ್ಯವಾದರೆ ಸೊ ಕಂಪಲ್ಸರಿಗೆ ನೀವು ಏನು ಮಾಡಬೇಕಂದ್ರೆ ಸೊ 6th ಹಿಡ್ಕೊಂಡು 10th ಏನು ಸೈನ್ಸ್ ಬುಕ್ ಇರ್ತದೆ ಸೊ ಕಂಪಲ್ಸರಿಗೆ ಅದನ್ನು ಓದ್ಕೊಂಡು ನೋಟ್ಸ್ ಮಾಡಿಕೊಳ್ಳಿ. ಸೊ ಸದ್ಯಕ್ಕೆ ಏನು NCERT ಅಂತ ಬಂದಾಗ ಸದ್ಯಕ್ಕೆ 6th ಏನಿದೆ ಅಂತಂದರೆ 6th ಒಂದು ಹಿಸ್ಟ್ರಿ ಮತ್ತು ಸೈನ್ಸ್ ಇದೆ. ಸೊ ಉಳಿದೆಲ್ಲೂ ಕೂಡ ಇನ್ನು ಬಿಡುವ ಸಾಧ್ಯತೆ ಇದೆ. ಸೊ ಅವುಗಳನ್ನ ನಂತರ ನೋಡ್ತಾ ಹೋಗೋಣ. ಸೊ ಸಾಧ್ಯವಾದರೆ DSCERT ಇರ್ಬೋದು ಮತ್ತು NCERTನ ಸಾಧ್ಯವಾದಷ್ಟು ನೋಟ್ಸ್ ಮಾಡಿಕೊಂಡು ಓದ್ತಾ ಹೋಗಿ ಅಂತ ಹೇಳ್ತೀನಿ. ಕೋಚಿಂಗ್ ಇದ್ದರೆ ಕೋಚಿಂಗ್ ನೋಟ್ಸನ್ನು ಮಾಡ್ಕೊಳ್ಳಿ, ಓದ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಆಥರ್ಸ್ ಬುಕ್. ಸೊ ಆಥರ್ಸ್ ಬುಕ್ಗಳನ್ನ ಯಾವುದನ್ನು ಓದಬೇಕು ಸರ್ ಅಂತ ನಾವು ನೋಡ್ತಾ ಹೋಗೋದ್ರೆ ಸ್ನೇಹಿತರೆ ಸೊ ಮೊದಲಾಗಿ ಹಿಸ್ಟ್ರಿ ಅಂತ ಬಂದಾಗ ಸೊ R ಮಂಜುನಾಥನ ತೆಗೆದುಕೊಳ್ಳಿ. ಸೊ ಇದು ಚೆನ್ನಾಗಿದೆ ಬುಕ್ಸು. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು IC ಇಂಡಿಯನ್ ಪೊಲಿಟಿಕಲ್ಗೆ PS ಗಂಗಾಧರ್ ಅಂತ ಇದೆ. ಸೊ ಇದು ಚೆನ್ನಾಗಿದೆ. ಸೊ ಇದರಲ್ಲಿ 2 ಬುಕ್ಸ್ಗಳಿದ್ದಾವೆ. ಒಂದು PS ಗಂಗಾಧರ್ PSI ಮತ್ತು PCಗೆ ಅಂತ ಒಂದು ಬುಕ್ಸ್ ಇದೆ, ಇನ್ನೊಂದು ದೊಡ್ಡ ಬುಕ್ ಇದೆ. ಸೊ ಆದಷ್ಟು ದೊಡ್ಡ ಬುಕ್ಗಳನ್ನ ಓದಿ. ಸೊ ಯಾವುದಕ್ಕಂದರೆ ಸೊ ದೊಡ್ಡ ಬುಕ್ ಓದೋದ್ರೆ ಏನಾಗುತ್ತೆ ಅಂದರೆ ಸೊ ನಿಮಗೆ ಕಾನ್ಸೆಪ್ಟ್ ಏನಾಗುತ್ತೆ ಸೊ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಇದನ್ನೇ ಮಾಡಿ ಸಾಧ್ಯವಾದಷ್ಟು ದೊಡ್ಡ ಬುಕ್ಗಳನ್ನ ಓದೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಸೊ ಯಾವ ಬುಕ್ಕನ್ನು ಓದಬೇಕಂದ್ರೆ ಸೊ ರಂಗನಾಥ್ ಅಂತ ಇದೆ. ಸೊ ರಂಗನಾಥ್ ಬೇರೆ ಬೇರೆ ಡಿವೈಡ್ ಬರುತ್ತೆ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಬೇರೆ ಬರುತ್ತೆ, ಭಾರತೀಯ ಭೂಗೋಳಶಾಸ್ತ್ರ ಅಂತ ಬೇರೆ ಬರುತ್ತೆ, ಇನ್ನು ಪ್ರಾಕೃತಿಕ ಅಂತ ಬೇರೆ ಬರುತ್ತದೆ. ಸೊ ಇವುಗಳೆಲ್ಲವೂ ಕೂಡ ದೊಡ್ಡ ದೊಡ್ಡ ಪುಸ್ತಕ ಇದೆ. ಸೊ ಸಾಧ್ಯವಾದರೆ ಅವುಗಳನ್ನ ಓದಿ. ಇಲ್ಲ ಅಂತಂದರೆ ಶರಣಯ್ಯ ಭಂಡಾರಿ ಮಠ ಸರ್ದ ಅದು ಕೂಡ ಇದೆ. ಸೊ ಅದನ್ನು ಕೂಡ ನೀವು ಓದ್ಬೋದು. ಸೊ ನೆಕ್ಸ್ಟ್ ಇರ್ತಕ್ಕಂಥ ಸೊ ಸೈನ್ಸ್ಗೆ ಏನು ಮಾಡಬೇಕಪ್ಪ ಅಂತಂದರೆ ಸೊ ನಾನು ಆಗಲೇ ಹೇಳಿದ್ದೀನಿ. ಸೊ ಏನಪ್ಪ ಅಂದರೆ ಸೈನ್ಸ್ ಈಗಾಗಲೇ NCERT ಟ್ರಾನ್ಸ್ಲೇಟ್ ಆಗಿರೋದ್ರಿಂದ ಸೊ ಇಂಪಾರ್ಟೆಂಟ್ ಆಗಿ ನೀವು ಏನು ಮಾಡಬೇಕಂದ್ರೆ 6th to 10th ಏನು ಬರುತ್ತೆ ನಮ್ಮದು ಸೈನ್ಸ್ DSCERT ಸಿಲೆಬಸ್ ಸೊ ಅದನ್ನು ಕಂಪಲ್ಸರಿಯಾಗಿ ಓದ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಸೊ ಇದನ್ನು ಆದ ನಂತರ ನೆಕ್ಸ್ಟ್ ಏನು ಮಾಡಿ ಸಾಧ್ಯವಾದರೆ ಪೂರ್ಜಿ ಸೈನ್ಸ್ ಅಥವಾ KM ಸರ್ ಸುರೇಶ್ ಅವರ ಸೈನ್ಸ್ ಬುಕ್ಸ್ ಇದೆ. ಸೊ ಇದರಲ್ಲಿ ನಿತ್ಯ ಜೀವನದಲ್ಲಿ ವಿಜ್ಞಾನ ಅಂತ ಇದೆ. ಸೊ ಇದನ್ನು ಮಾತ್ರ ನೀವು ಕಂಪಲ್ಸರಿಗೆ
ಸೈನ್ಸ್ಗೆ ಸಂಬಂಧಪಟ್ಟಂತೆ ಸೊ ಓದಲೇಬೇಕಾಗಿರ್ತದೆ ಅಂತ ಹೇಳ್ತೀವಿ. ಸೊ ಈ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಎಕನಾಮಿಕ್ಸ್ಗೆ ಗರಣಿ ಕೃಷ್ಣಮೂರ್ತಿ ಅಂತಿದೆ. ಸೊ ಚೆನ್ನಾಗಿರ್ತಕ್ಕಂಥ ಪುಸ್ತಕ. ಸೊ ಇದನ್ನು ಕೂಡ ನೀವು ಓದ್ಕೋಬೋದು. ಸೊ ಈ ನೆಕ್ಸ್ಟ್ ಇರ್ತಕ್ಕಂಥ ಸೊ ಮೆಂಟಲ್ ಎಬಿಲಿಟಿಗೆ ನೀವೇನು ಮಾಡಿ ಅಂತಂದರೆ ಸೊ ಬುಲ್ಬುಲೆ ಸರ್ ಅವರು ಪುಸ್ತಕ ಇದೆ. ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಹಾಗೇನ ಜಿಕೆಗೆ ಸಂಬಂಧಪಟ್ಟಂತೆ ಸೊ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಯಾವುದನ್ನು ನಾವು ಓದಬೇಕಾಗ್ತದೆ ಸೊ ಪರಮ್ ಆಗಿರ್ಬೋದು, ಹಾಗೆ ನೂತನ್ ಜಿಕೆ ಇದೆ. ಸೊ ಎರಡೂ ಕೂಡ ಚೆನ್ನಾಗಿರೋ ಬುಕ್ಕು. ಅದಕ್ಕೆ ಕೂಡ ಆದಷ್ಟು ಏನು ಮಾಡಿದರೆ ಸೊ ಪರಮನ್ನು ಓದ್ಕೊಳ್ಳಿ. ಸೊ ನಿಮಗೆ ಪರಮ್ನಲ್ಲಿ ಏನಾಗುತ್ತೆ ಅಂದರೆ ಸೊ ಸ್ಟ್ಯಾಟಿಸ್ಟಿಕ್ ಜಿಕೆ ಅಂತ ಏನು ಬರುತ್ತಲ್ಲ ಸೊ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅದು ಸ್ವಲ್ಪ ಕಡಿಮೆ ಮಾಹಿತಿ ಇದೆ. ಸೊ ನೀವು ಏನು ಮಾಡ್ಬೋದು ಅದರಲ್ಲಿ ನೂತನ್ ಜಿಕೆಯಲ್ಲಿ ಸ್ಟ್ಯಾಟಿಸ್ಟಿಕ್ ಜಿಕೆಗೆ ಸಂಬಂಧಪಟ್ಟಂತೆ ಸಂಪೂರ್ಣದಂಥ ಮಾಹಿತಿ. ಸೊ ನೀವು ಏನು ಮಾಡ್ಬೋದು ಅಂತಂದರೆ ಸೊ ಇದರಲ್ಲಿ ಓದ್ಕೋಬೋದು ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಅಂತ ಬಂದಾಗ ಸೊ ಕರೆಂಟ್ ಅಫೇರ್ಸ್ಗೆ ಏನು ಮಾಡ್ಬೇಕು ಸರ್ ಅಂತಂದರೆ ಸೊ ಡೈಲಿ ಪ್ರಜಾವಾಣಿಯನ್ನು ಓದಿ, ಹಾಗೆ ಅರಿವು ಮ್ಯಾಗ್ಝಿನನ್ನು ಮಂತ್ಲಿ ಅರಿವು ಮ್ಯಾಗ್ಝಿನನ್ನು ಓದ್ಕೋತ ಹೋಗಿ ಅಂತ ಹೇಳ್ತೀನಿ. ಹಾಗೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥ ಸರ್ ಓಲ್ಡ್ ಕ್ವಶನ್ ಪೇಪರ್ ಅಂತ ಬಂದಾಗ ಸೊ ಯಾವುದನ್ನು ಓದಬೇಕು ಅಂತಂದರೆ ಸೊ PC to UPSC ವರೆಗೂ ಏನು ಮಾಡಿ ಅಂತಂದರೆ ಸೊ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಓದ್ಕೊಳ್ಳಿ. ಸೊ ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಸೊ ಡೈಸ್ ಸೀರೀಸ್ ಅಂತ ಬರ್ತದೆ. ಸೊ ಡೈಸ್ ಸೀರೀಸಲ್ಲಿ ಏನಾಗಿದೆ ಅಂತಂದರೆ KS ಇದ್ರೆ ಹಿಡಿದು ಗ್ರೂಪ್ ಸಿ ಆಗಿರ್ಬೋದು, PC, PSI, FD, SDA, TET ಸೊ ಎಲ್ಲವನ್ನು ಕೂಡ ಏನು ಮಾಡಿದ್ದಾರೆ ಸೊ ಸಬ್ಜೆಕ್ಟ್ ವೈಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಇತಿಹಾಸ ಅಂತ ಬಂದಾಗ ಸೊ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸೊ ನಿಮ್ಗೇನು ಸಿಗುತ್ತೆ ಅಂದರೆ ಸೊ KS ಅಲ್ಲಿ ಯಾವ ಕ್ವಶನ್ಗಳು ಕೇಳಿದ್ದಾರೆ, ಹಾಗೆ PC ಅಲ್ಲಿ ಯಾವ ಕ್ವಶನ್ಗಳನ್ನ ಕೇಳಿದ್ದಾರೆ, ಹಾಗೆ PDO ಅಲ್ಲಿ ಯಾವ ಕ್ವಶನ್ಗಳನ್ನ ಕೇಳಿದ್ದಾರೆ. ಸೊ ಸಪ್ರೇಟಾಗಿ ಏನು ಮಾಡಿದ್ದಾರೆ ಅಂತಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಾನೆ ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ಒಂದು ಪುಸ್ತಕದಲ್ಲಿ ಏನು ಮಾಡಿದ್ದಾರೆ ಕ್ವಶನ್ ಬ್ಯಾಂಕ್ ಆಗಿ ನೀಡಿದ್ದಾರೆ. ಸೊ ಡೈಸ್ ಇದು ಚೆನ್ನಾಗಿದೆ. ಸಾಧ್ಯವಾದಷ್ಟು ಓದ್ಕೊಳ್ಳಿಲ್ಲ ಓದಲೇಬೇಕು, ಚೆನ್ನಾಗಿರ್ತಕ್ಕಂಥದ್ದು ಪುಸ್ತಕ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಷ್ಟು ಏನು ಮಾಡಿ ಅಂತಂದರೆ ಈ ಒಂದು ಆಥರ್ಸ್ಗೆ ಸಂಬಂಧಪಟ್ಟಂತೆ ಪುಸ್ತಕಗಳಾಗಿರ್ತವೆ. ಸೊ ಸ್ಟಾರ್ಟಿಂಗಲ್ಲಿ ನೀವು ಏನು ಮಾಡಿ ಅಂತಂದರೆ ಸೊ ಮೊದಲಾಗಿ ಇರ್ತಕ್ಕಂಥದ್ದು ಏನು ಮಾಡಿ ಅಂತಂದರೆ ಮೊದಲು ಏನು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೋತೀರಿ. ಸೊ ಫಸ್ಟ್ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೊಳ್ಳಿ. ಸಾಧ್ಯವಾದಷ್ಟು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೊಂಡು ಏನು ಮಾಡಿ ಅಂತಂದರೆ ಆಗಲೇ ಹೇಳಿದಾಗೆ DSCERT ಆಗಿರ್ಬೋದು, ಹಾಗೆ NCERT ಅವುಗಳನ್ನ ನೋಟ್ಸ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಏನು ಮಾಡಿ ಅಂತಂದರೆ ಸೊ ಜಿಕೆಗೆ ಸಂಬಂಧಪಟ್ಟಂತೆ ಸೊ ಏನು ಹೇಳಿದೆ ಪರಮ್ ಆಗಿರ್ಬೋದು, ನೂತನ್ ಜಿಕೆ ಅಥವಾ ಇವೇನು ಮಾಡಿ ಪರಮ್ ಅಥವಾ ನೂತನ್ ಜಿಕೆ ಯಾವುದಾದ್ರೂ ಒಂದು ಪುಸ್ತಕಗಳನ್ನ ಓದ್ಕೊಳ್ಳಿ. ಇವು ಆದ ನಂತರ ಏನು ಮಾಡಿ ಏನು ಆಥರ್ಸ್ ಬುಕ್ಗಳನ್ನ ಕೊಟ್ಟಿದ್ದೀನಲ್ಲ ಸೊ ಇವುಗಳನ್ನ ಓದ್ಕೊಟ್ಟು ಏನು ಮಾಡಿ ಸ್ಟಾರ್ಟ್ ಮಾಡಿ. ಯಾಕಂದರೆ ಆಥರ್ಸ್ ಬುಕ್ಗಳು ಏನಾಗ್ತವೆ ಅಂದರೆ ಸೊ ಜಾಸ್ತಿ ಇರ್ತಕ್ಕಂಥದ್ದು ಸೊ ಇಷ್ಟು ದಪ್ಪ ಬುಕ್ ಇರ್ತವೆ. ಸೊ ನೀವು ಏನು ಮಾಡೋಕ್ಕಾಗಲ್ಲ ಅಂತಂದರೆ ಸೊ ಬೇಗ ಮುಗಿಸೋಕ್ಕಾಗಲ್ಲ. ನಿಮಗೆ ಟೈಮ್ ಇತ್ತು ಅಂತಂದರೆ ಏನು ಮಾಡಿ ಸೊ ಇವುಗಳನ್ನ ಓದ್ಕೊಂಡು ಹೋಗಿ. ಮೊದಲು ಏನು ಮಾಡಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೊಳ್ಳಿ, DSCERT ಮತ್ತು NCERTಗಳನ್ನ ಓದ್ಕೊಳ್ಳಿ. ತದನಂತರದಲ್ಲಿ ಪರಮ್ ಮತ್ತು ಜಿಕೆಯನ್ನು ಓದ್ಕೊಳ್ಳಿ, ಪರಮ್ ಅಥವಾ ನೂತನ್ ಜಿಕೆಯನ್ನು ಓದ್ಕೊಳ್ಳಿ. ತದನಂತರದಲ್ಲಿ ಏನು ಮಾಡಿ ಅಂತಂದರೆ ಸೊ ಆಥರ್ಸ್ ಬುಕ್ಗಳನ್ನ ಓದ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ನೀವು ಇಲ್ಲಿ ಏನೇನು ಕೊಟ್ಟಿದ್ದೀನಲ್ಲ ಸೊ ಇವನಷ್ಟು ಓದಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ 65 to 70% ಏನಾಗುತ್ತೆ ಸಿಲೆಬಸ್ ಕವರ್ ಆಗುತ್ತೆ. ಸೊ 65 to 75% ಸಿಲೆಬಸ್ ಕವರ್ ಆದ ನಂತರ ತದನಂತರದಲ್ಲಿ ಏನು ಮಾಡಿ ಇಲ್ಲಿ ಹೇಳಿದಕ್ಕಿರ್ತಲ್ಲ ಆಥರ್ಸ್ ಬುಕ್ಗಳನ್ನ ಓದ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಹೇಗೆ ಓದಬೇಕು ಅಂತ ಕೆಲವೊಂದಿಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲ ಇರ್ತದೆ. ಸೊ ಯಾವ ರೀತಿಯಾಗಿ ಓದಬೇಕು ಅನ್ನೋ ಸೊ ಸಾಧ್ಯವಾದಷ್ಟು ಏನು ಮಾಡಿ ಸೊ ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ಸೊ ಈ ಎಕ್ಸಾಂಪಲ್ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡ್ರಿ ಅಂತಂದರೆ ಸೊ ಯಾವ ಒಂದು ವಿಷಯಕ್ಕೆ ಎಷ್ಟು ಅವರನ್ನು ಓದ್ಕೋಬೇಕು, ಮತ್ತು ಏನು ಕೆಲಸ ಇರುತ್ತೆ, ಯಾವ ಒಂದು ಕೆಲಸವನ್ನು ಏನು ಮಾಡಬೇಕು. ಸೊ ನೀಟಾಗಿರ್ತಕ್ಕಂಥ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು ಸೊ ಏನು ಮಾಡಿ ಅಂತಂದರೆ ಸ್ಟಡಿ ಮಾಡ್ತಾ ಹೋಗಿ. ಯಾಕಂದರೆ ಕೆಲವೊಂದಿಷ್ಟು ಸಮಯದಲ್ಲಿ ಏನಾಗುತ್ತೆ ಒಂದು ಟೈಮ್ ಟೇಬಲ್ ವೇರಿಯೇಷನ್ ಆಗುತ್ತೆ. ಸೊ ಒಪ್ಕೋತೀನಿ. ಯಾಕಂದರೆ ಇವತ್ತು ಓದಿರ್ತೀರಿ, ಚೆನ್ನಾಗಿ ಓದಿರ್ತೀರಿ, ಕೆಲವೊಂದು ಸಮಯದಲ್ಲಿ 9 ಅವರ್ ಓದಿರ್ತೀರಿ. ಇವತ್ತು ಎಕ್ಸಾಂಪಲ್ ಇವತ್ತು 9 ಗಂಟೆ ಓದಿರ್ತೀರಿ ಅಂತಂದರೆ ನಾಳೆ ಏನಾಗುತ್ತೆ ಕೆಲವೊಂದಿಷ್ಟು ತೊಂದರೆಗಳಾಗುತ್ತೆ. ಸೊ ನಾಳೆ ಒಂದು 3 ಗಂಟೆ ಅಥವಾ 4 ಗಂಟೆನೂ ಓದ್ಬೋದು. ಸೊ 3 ಗಂಟೆ ಅಲ್ಲ ನಿನ್ನೆ 9 ಗಂಟೆ ಓದಿದೆ, ಇವತ್ತು ಯಾಕೆ ನಾನು 3 ಗಂಟೆ ಅಥವಾ 4 ಗಂಟೆ ಓದಿದೆ ಅಂತ ಏನು ವರಿ ಮಾಡ್ಕೋದಕ್ಕೆ ಬೇಡ. ಕೆಲವೊಂದಿಷ್ಟು ಸಮಯ ಹಾಗಾಗತ್ತೆ, ಚೇಂಜ್ ಆಗುತ್ತೆ. ಚೇಂಜ್ ಆದರೆ ಪರವಾಗಿಲ್ಲ. ಸೊ ಬಟ್ ಹೀಗೆ ಆಗುತ್ತೆ ಅಂತ ನೋಡಿಕೊಂಡು ಸುಮ್ಮನೆ ಕೂಡೋಕೆ ಹೋಗಬೇಡಿ. ಸೊ ಏನಿದೆ ಮತ್ತೆ ಟೈಮ್ ಟೇಬಲ್ ಮತ್ತೆ ನಾಳಿನ ಶೆಡ್ಯೂಲಲ್ಲಿ ಏನು ಬರುತ್ತೆ ಸೊ ಮತ್ತೆ ಸಾಧ್ಯವಾದಷ್ಟು ನಾಳಿನ ಶೆಡ್ಯೂಲಲ್ಲಿ ಏನೇನಿದೆ ಸೊ ಅದನ್ನು ಮಾಡ್ತಾ ಹೋಗಿ. ಕರೆಕ್ಟ್ ಆದಂಥ ಒಂದು ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ಸೊ ಜಾಸ್ತಿ ಪ್ರೆಷರ್ ಆಗಿರತಕ್ಕಂಥ ಟೈಮ್ ಟೇಬಲ್ ಬೇಡ. ಸೊ ಸಾಧ್ಯವಾದಷ್ಟು ಗ್ಯಾಪ್ ಮಾಡಿಕೊಂಡು ಓದ್ತಾ ಹೋಗಿ. ಎಕ್ಸಾಂಪಲ್ ಈಗ 1 ಅವರ್ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಮೀಸಲಾಗಿ ಇಟ್ಟಿದ್ದೀನಿ ಅಂತಂದರೆ ಅದರಲ್ಲಿ ಒಂದು 15 ನಿಮಿಷ ಬ್ರೇಕ್ ಇರಲಿ. ಈ ಒಂದು 15 ನಿಮಿಷ ಬ್ರೇಕಲ್ಲಿ ಸೊ ಏನು ಓದಿದಿರಲ್ಲ ಸೊ ಅದನ್ನು ಒಂದು 5 ನಿಮಿಷದಲ್ಲಿ ರಿವಿಷನ್ ಮಾಡ್ಕೊಂಡು ಒಂದು 10 ನಿಮಿಷ ನೀರು ಕೊಡೋದಾಗಿರ್ಬೋದು, ವಾಶ್ರೂಮ್ ಹೋಗಿರ್ಬೋದು. ಸೊ ಯಾವುಗಳನ್ನ ಮಾಡಿಕೊಂಡು ಒಂದು 15 ನಿಮಿಷ ಬೇಕೊಂಡು ಸೊ ಮತ್ತೇನು ಮಾಡಿ ಮತ್ತೆ ಓದೋಕೊಂಡು ಮತ್ತೆ ಒಂದು ಶೆಡ್ಯೂಲನ್ನು ಮಾಡ್ಕೊಳ್ಳಿ. ಸೊ ನೀವು 1 ಅವರ್ ಅಂತ ಹೇಳ್ತಿದ್ರಿ. ಸೊ ನೀವು ಅಲ್ಲಿ 1.5 ಅವರನ್ನು ಹಾಕೋಬೋದು, ಇಲ್ಲ 2 ಗಂಟೆನೂ ಹಾಕ್ಬೋದು. ಸೊ ನಿಮ್ಮ ಎಷ್ಟು ಕೆಪಾಸಿಟಿ ನಿಮಗೆ ಓದೋಕ್ಕಾಗುತ್ತೆ ಸೊ ಅದರ ಪ್ರಕಾರ ಓದ್ಕೊಂಡು ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಓದ್ತಾ ಹೋಗಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಸರ್ ಬುಕ್ಸನ್ನು ಹೇಳಿದ್ರಿ, ಏನನ್ನ ಓದಬೇಕಂತ ಹೇಳಿದ್ರಿ, ಯಾವ ರೀತಿ ಟೈಮ್ ಟೇಬಲ್ ಹಾಕೋಬೇಕಂತ ಹೇಳಿದ್ರಿ. ಸೊ ಯಾವ ರೀತಿ ಓದಬೇಕು ಅಂತ ಕೆಲವೊಂದಿಷ್ಟು ಗೊಂದಲ ಇರ್ತದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸೊ ಏನಾಗ್ತಂದರೆ ಈಗ
ಏನಪ್ಪ ಅಂದರೆ SSLC ಮತ್ತು 12th ಆಗಿರ್ಬೋದು ಮತ್ತು ಡಿಗ್ರಿಯಲ್ಲಿ ಆಗಿರ್ಬೋದು. ಸೊ ಅಲ್ಲಿ ಓದೋ ರೀತಿಯೇ ಬೇರೆ, ಸೊ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಸೊ ಇಲ್ಲಿ ಓದುವಂಥ ರೀತಿಯೇ ಬೇರೆ. ಸೊ ಯಾಕಂದರೆ ಅಲ್ಲಿ ನಿಮಗೆ ಕೆಲವೊಂದಿಷ್ಟು ಸೀಮಿತ ಬುಕ್ಸ್ಗಳಿರ್ತವೆ. ಸೊ ಏನಪ್ಪ ಅಂದರೆ ಹಿಸ್ಟ್ರಿಗೆ ಒಂದೇ ಬುಕ್ ಇರ್ತದೆ. ಸೊ ಹಿಸ್ಟ್ರಿನ ಓದಿ ಏನಾಗುತ್ತೆ ಅಂತಂದರೆ ನೀವು ಎಕ್ಸಾಮನ್ನು ಬರೆದು ಪಾಸ್ ಆಗಬೇಕಾಗ್ತದೆ. ಆದರೆ ಇಲ್ಲಿ ಹಾಗಿಲ್ಲ. ಯಾಕಂದರೆ ಸೊ GK ಅಂತ ಬಂದಾಗ ತುಂಬ ಸಬ್ಜೆಕ್ಟ್ ಇರ್ತದೆ. ಸೊ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ತುಂಬ ಒಂದು ಆಳವಾಗಿರ್ತಕ್ಕಂಥದ್ದು ಸಿಲೆಬಸ್ ಬರ್ತದೆ. ಸೊ ಆಲ್ರೆಡಿ ಕಾಂಪಿಟೇಷನ್ ಕೂಡ ಜಾಸ್ತಿ ಇರೋದ್ರಿಂದ ಸೊ ಪ್ರಶ್ನೆಗಳು ಕೂಡ ಆಳವಾಗಿ ಬರ್ತದೆ. ಸೊ ಆದ ಕಾರಣದಿಂದ ಸೊ ಯಾವ ರೀತಿ ಓದಬೇಕೆಂಬುದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಒಂದು ಕಾಂಪಿಟೇಟಿವ್ ಲೈಫಲ್ಲಿ ಯಾವ ರೀತಿ ಓದಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಆದ ಕಾರಣ ಸೊ ಯಾವ ರೀತಿ ಓದಬೇಕೆಂಬುದನ್ನು ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಎಕ್ಸಾಂಪಲ್ ಇವತ್ತು ಒಂದು ಪುಸ್ತಕನ ತೆಗೆದುಕೊಂಡ್ರಿ. ಸೊ ಎಕ್ಸಾಂಪಲ್ ಯಾವುದೇ ಒಂದು ಜಿಯೋಗ್ರಫಿ ಅಂತ ತೆಗೆದುಕೊಳ್ಳಿ. ಸೊ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಫಸ್ಟ್ ಓದ್ತಾ ಇದ್ರಿ, ಒಂದನೇ ಟಾಪಿಕನ್ನು ತೆಗೆದುಕೊಂಡ್ರಿ. ಸೊ ಒಂದನೇ ಟಾಪಿಕನ್ನು ಇವತ್ತು ಓದ್ತಾ ಇದ್ರಿ ಅಂತ ತಿಳ್ಕೊಳ್ಳಿ. ಸೊ ಒಂದನೇ ಟಾಪಿಕನ್ನು ಓದಬೇಕಾದ್ರೆ ಅದಕ್ಕಿಂತ ಮುಂಚೆ ಈ ಒಂದು ಜಿಯೋಗ್ರಫಿ ಅಂತ ಏನು ಬಂದಿರ್ತದಲ್ಲ, ಸೊ ಆ ಒಂದು ಏನು ಚಾಪ್ಟರ್ ತೊಗೊಂಡಿರ್ತಾರೆ ಅಥವಾ ಒಂದು ಬುಕ್ಸನ್ನು ತೊಗೊಂಡಿರ್ತಾರೆ, ಒಂದು ರೌಂಡ್ ಏನು ಮಾಡಿ ಆ ಬುಕ್ಸನ್ನು ಕಣ್ಣಾಸಿ. ಸೊ ಫುಲ್ ಕಣ್ಣಾಸಿ ಏನೇನಿದೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಟಾಪಿಕ್ಗಳಿದ್ದಾವೆ. ಸೊ ಈ ಹಿಂದೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ಸೊ ಯಾವ ಒಂದು ಟಾಪಿಕ್ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ. ಸೊ ಅಲ್ಲಿ ಏನು ಮಾಡಿ ಒಂದು ರೌಂಡ್ ಆ ಬುಕ್ಸನ್ನು ಸಂಪೂರ್ಣವಾಗಿ ನೋಡಿ. ತದನಂತರದಲ್ಲಿ ಒಂದನೇ ಚಾಪ್ಟರ್ನ ಓದ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಒಂದನೇ ಚಾಪ್ಟರಲ್ಲಿ ಓದಬೇಕಾದ್ರೆ ಒಂದನೇ ಚಾಪ್ಟರಲ್ಲಿ ಏನೇನಿದೆ ಸುಮ್ಮನೆ ಒಂದು ಕೀ ಪಾಯಿಂಟು ಒಂದು 4-5 ಪೇಜ್ ಇದೆ ಅಂತ ತಿಳ್ಕೊಳ್ಳಿ. ಒಂದನೇ ಚಾಪ್ಟರ್ ಏನಿದೆ ಒಂದು 4-5 ಪೇಜ್ ಇದೆ. ಸೊ ಒಂದನೇ ಚಾಪ್ಟರಲ್ಲಿ 4-5 ಪೇಜಲ್ಲಿ ಏನೇನು ಕಟ್ಟಿದ್ದಾರೆ ಮಾಹಿತಿ ಏನೇನಿದೆ ಸ್ವಲ್ಪ ಅದನ್ನ ಏನು ಮಾಡಿ ಒಂದು ರೌಂಡ್ ಕಣ್ಣಾಸಿ. ಸೊ ಸೆಕೆಂಡ್ ರೌಂಡ್ ಏನು ಮಾಡಬೇಕು ಅಂದರೆ ಅಲ್ಲಿಂದ ಏನು ಮಾಡಬೇಕು, ನೀವು ಇಲ್ಲಿಂದ ಸ್ಟಾರ್ಟಿಂಗ್ ಓದೋಕ್ಕೆ ಏನು ಮಾಡಬೇಕು, ಸ್ಟಾರ್ಟ್ ಮಾಡಬೇಕು. ಸೊ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೆಕೆಂಡ್ ಪೇಜ್ ಅಂದ್ರೆ ಏನು ಮಾಡ್ತಾರೆ, ಸೆಕೆಂಡ್ ರೌಂಡ್ ಇದೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಂಪೂರ್ಣವಾಗಿ. ಒಂದು ರೌಂಡ್ ಏನು ಮಾಡ್ತಾರೆ, ಒಂದು ಚಾಪ್ಟರ್ನ ಓದ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡಿ ಸೊ ಸಾಧ್ಯವಾದಷ್ಟು ಓದ್ತಾ ಹೋಗಿ, ಸುಮ್ಮನೆ ಹಂಗೆ ಓದ್ತಾ ಹೋಗಿ. ಸುಮ್ಮನೆ ಹಂಗೆ ಓದಬೇಕು. ಯಾವ ರೀತಿ ಅಂದರೆ ಸುಮ್ಮನೆ ಏನೋ ಒಂದು ಟಾಪಿಕ್ ಇದೆ, ಸೊ ಅದನ್ನೇನು ಮಾಡಿ ಹಂಗೆ ಓದ್ತಾ ಹೋಗಿ. ಸೊ ಸೆಕೆಂಡ್ ರೌಂಡ್ ಬರಬೇಕಾದ್ರೆ ಏನು ಮಾಡಿ, ಸೊ ಹೈಲೈಟ್ ಮಾಡಿ. ಸೊ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಏನು ಮಾಡಿ, ಸೊ ಹೈಲೈಟ್ ಮಾಡ್ತಾ ಹೋಗಿ. ಸೊ ಥರ್ಡ್ ರೌಂಡ್ ಏನು ಮಾಡ್ತಾರೆ, ಥರ್ಡ್ ರೌಂಡ್ ಬರಬೇಕಾದ್ರೆ ಏನು ಹೈಲೈಟ್ ಮಾಡಿರ್ತೀರಲ್ಲ ಸೊ ಅದನ್ನು ಮಾತ್ರ ಓದ್ತಾ ಹೋಗಿ. ಸೊ ಈ ರೀತಿ ಏನು ಮಾಡಿ ಓದಬೇಕು. ಯಾವತ್ತು ಫಸ್ಟ್ನೇ ಚಾಪ್ಟರ್ನ ಮೊದಲೇ ದಿನ ಓದಬೇಕಾದ್ರೆ ಸೊ ಈ ರೀತಿ ಫಸ್ಟ್ನೇದಾಗಿ ಒಂದು ರೌಂಡ್ ಓದ್ತಾ ಹೋಗಿ. ನಂತರದಲ್ಲಿ ಸೆಕೆಂಡ್ ರೌಂಡ್ ಬಂದಾಗ ಸೊ ಹೈಲೈಟ್ ಮಾಡ್ಕೊಳ್ಳಿ. ಥರ್ಡ್ ರೌಂಡ್ ಏನು ಮಾಡಿದಾಗ ಏನು ಮಾಡಬೇಕಂತಂದರೆ ಸೊ ಏನು ಹೈಲೈಟನ್ನು ಮಾಡಿರ್ತಿರಲ್ಲ ಸೊ ಹೈಲೈಟ್ ಮಾಡಿರ್ತಕ್ಕಂಥದ್ದನ್ನು ಮಾತ್ರ ಓದಿ. ಇಷ್ಟು ಮಾಡಿ ಇವತ್ತಿನ ಒಂದನೇ ದಿನ ಮುಗೀತು ಅಂತ ತಿಳ್ಕೊಳ್ಳಿ. ಒಂದನೇ ಚಾಪ್ಟರ್ದಲ್ಲಿ ಒಂದನೇ ದಿನ ಮುಗಿಸಿದ್ರೆ ಅಂತ ತಿಳ್ಕೊಳ್ಳಿ. ಸೊ ಸೆಕೆಂಡ್ ದಿನ ಬರ್ತಿರ್ತಾರೆ, ಸೊ ಎರಡನೇ ದಿನ ಬರ್ತಿರ್ತಾರೆ. ಸೊ ಎರಡನೇ ದಿನ ಬರಬೇಕಾದ್ರೆ ಸೊ ನಿನ್ನೆ ಏನು ಓದಿದ್ರಿ ಒಂದನೇ ಚಾಪ್ಟರ್ನ, ಸೊ ಯಾವ ಒಂದು ಒಂದನೇ ಚಾಪ್ಟರಲ್ಲಿ ಏನೇನಿದೆ ಸೊ ಅದನ್ನು ಏನು ಮಾಡಿ ಸ್ವಲ್ಪ ಕಣ್ಣಾಸಿ. ಅಂದರೆ ಏನು ಹೈಲೈಟನ್ನು ಮಾಡಿರ್ತಿರಲ್ಲ ಸೊ ಆ ಒಂದು ಹೈಲೈಟ್ ಪಾಯಿಂಟನ್ನು ಏನಿರ್ತದ ಸೊ ಹೈಲೈಟನ್ನು ನೋಡಿ ಕಣ್ಣಾಸ್ಕೊಂಡು ಏನು ಮಾಡಿ ನಂತರದಲ್ಲಿ ಎರಡನೇ ಚಾಪ್ಟರ್ದಲ್ಲಿ ಓದ್ತಾ ಹೋಗಿ. ಸೊ ಎರಡನೇ ಚಾಪ್ಟರ್ನ ಓದೋದು ಏನಾಗುತ್ತೆ, ಸೊ ನಿನ್ನೆ ಏನು ಓದಿದಿರಲ್ಲ ಅದು ಕೂಡ ರಿವಿಷನ್ ಆಗುತ್ತೆ. ಸೊ ಮತ್ತೆ ನಿಮ್ಗೆ ಏನಾಗುತ್ತೆ ಅಂದರೆ ಸೊ ನೆನಪಿಗೆ ಉಳಿದು ಜಾಸ್ತಿ ನೆನಪಿಗೆ ಉಳಿತೆ. ಸೊ ಹೀಗೇನು ಮಾಡಿ ಹೀಗೆ 1, 2, 3, 4 ಈ ರೀತಿ ಏನು ಮಾಡಿ ಸೊ 6 ದಿನ ಏನು ಮಾಡಿ ಈ ರೀತಿ ಓದ್ತಾ ಹೋಗಿ. ಅಂದರೆ 6 ದಿನ ಓದಬೇಕಂದ್ರೆ ಎರಡನೇ ದಿನ ಓದಬೇಕಾದ್ರೆ ಒಂದನೇ ದಿನ ಓದಿದ್ದನ್ನು ಸೊ ರಿವಿಷನ್ ಮಾಡಿಕೊಂಡು ಎರಡನೇ ದಿನ ಓದ್ಕೊಂಡು ಹೋಗಿ. ಸೊ ಮೂರನೇ ದಿನ ಓದಬೇಕಾದ್ರೆ ಏನು ಮಾಡಿ ಸೊ ಎರಡನೇ ದಿನ ಏನು ಓದಿದ್ರಿ ಮತ್ತು ಒಂದನೇ ದಿನ ಏನು ಓದಿದ್ರಿ ಸೊ ಅವುಗಳನ್ನ ಏನು ಮಾಡಿ ರಿವಿಷನ್ ಮಾಡಿಕೊಂಡು ಮೂರನೇ ದಿನ ಓದ್ಕೊತಾ ಹೋಗಿ. ಸೊ ಇದೇ ರೀತಿ ಏನು ಮಾಡಿ 6 ದಿನ ಓದ್ಕೊಂಡು ಹೋಗಿ. ಸೊ 7ನೇ ದಿನ ಏನು ಮಾಡಬೇಕು ಸರ್ ಅಂತಂದರೆ ಸೊ 7ನೇ ದಿನ ಹೊಸ ಏನು ಚಾಪ್ಟರನ್ನು ಓದೋ ಅವಶ್ಯಕತೆ ಇಲ್ಲ. ಸೊ ಮೊದಲನೇ ದಿನ ಮತ್ತು ಎರಡನೇ ದಿನ ಏನು ಈ ಹಿಂದೆ 6 ದಿನ ಏನು ಓದಿರ್ತಿಲ್ಲ ಸೊ ಅದನ್ನು ಏನು ಮಾಡಿ ಸೊ 7ನೇ ದಿನ ರಿವಿಷನ್ ಮಾಡಿಕೊಂಡು ಓದ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಈ ರೀತಿ ಮಾಡೋದಂದ್ರೆ ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ಓದಬೇಕಾ ಅಂತಂದರೆ ಅಂದರೆ ನೆಕ್ಸ್ಟ್ ರಿವಿಷನ್ ಮಾಡೋದಕ್ಕೂ ನಿಮಗೆ ಟೈಮ್ ಸಿಕ್ಕಂಗಾಗುತ್ತೆ. ಸೊ ಆಲ್ರೆಡಿ ನೀವು ಒಂದನೇ ಚಾಪ್ಟರ್ನ ಸೊ ಇಲ್ಲಿ 6ನೇ ದಿನಕ್ಕೆ 7ನೇ ದಿನಕ್ಕೆ ಬರ್ಬೇಕಾದ್ರೆ 6 ಸಲ ರಿವಿಷನ್ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೆಲ್ಲ ಹೈಲೈಟು ಮಾಡ್ಕೊಂಡಿರ್ತಾರೆ. ಸೊ ಏನಾಗುತ್ತೆ ಅಂದರೆ ಸೊ 7ನೇ ದಿನಕ್ಕೆ ಬರಬೇಕಾದ್ರೆ ಒಂದನೇ ಚಾಪ್ಟರ್ ಆಲ್ಮೋಸ್ಟ್ 99% ಏನಾಗಿರ್ತದೆ ನಿಮಗೆ ನೆನಪಿನಲ್ಲಿರುತ್ತೆ, ಹಾಗೆ ಪರ್ಫೆಕ್ಟು ಕೂಡ ಆಗಿರ್ತದೆ. ಸೊ ಈ ರೀತಿಯಾಗಿಂತ ಮಾಡೋದಂದ್ರೆ ಏನಾಗುತ್ತೆ, ನಿಮಗೆ ಜಾಸ್ತಿ ರಿವಿಷನ್ ಮಾಡೋದಕ್ಕೂ ಏನಾಗಲ್ಲ ಅಂತಂದರೆ ಟೈಮ್ ತೊಗೊಳ್ಳಲ್ಲ. ಸೊ ಈ ರೀತಿ ಮಾಡ್ತಾ ಹೋಗಿ. ಸೊ ಆನಂತರ ಈ ಒಂದು ವಾರದಲ್ಲಿ ಏನು ಮಾಡ್ತಾ ಹೋಗಿ, ವಾರಕ್ಕೆ ಒಂದು ಸಲ ಏನು ಹೇಳಿದ್ರೆ ರಿವಿಷನ್ ಮಾಡ್ತಾ ಹೋಗಿ ಅಂತ ಹೇಳಿದ್ರಿ. ಸೊ ಒಂದು ತಿಂಗಳ ಕೊನೆಯಲ್ಲಿ ಅಂದರೆ 30 ದಿನ ಬರ್ತದೆ ಅಂತ ತಿಳ್ಕೊಳ್ಳಿ. ಸೊ ಕೊನೆಯಲ್ಲಿ ಒಂದು 3 ದಿನ ಅಥವಾ 2 ದಿನ ಅಂತ ತಿಳ್ಕೊಳ್ಳಿ. ಸೊ 2 ದಿನ ಏನು ಮಾಡಿ ಸೊ ಈ ಹಿಂದೆ ಈ ಒಂದು ತಿಂಗಳಲ್ಲಿ ಏನೆಲ್ಲ ಓದಿದಿರಿ ಅನ್ನೋದನ್ನು ಸೊ 2 ದಿನದಲ್ಲಿ ಏನು ಮಾಡಿ ಅಂತಂದರೆ ಸೊ ರಿವಿಷನ್ ಮಾಡ್ತಾ ಹೋಗಿ. ಹೊಸದನ್ನು ಓದೋಕ್ಕೆ ಹೋಗಬೇಡಿ. ಸೊ 30 ದಿನದಲ್ಲಿ 2 ದಿನ ಏನು ಮಾಡಿ ಅಂತಂದರೆ ಸೊ ಹಳೆಯ ಏನು ಓದಿರ್ತಿಲ್ಲ ಸೊ ಅದಕ್ಕೆ ರಿವಿಷನ್ಗೆ ಮೀಸಲಿಡಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಹೆಚ್ಚು ರಿವಿಷನ್ ಮಾಡೋ ಅವಶ್ಯಕತೆನೇ ಇರಲ್ಲ. ಸೊ ಈ ರೀತಿ ಏನು ಮಾಡಿ ಸೊ ಓದ್ತಾ ಹೋಗಿ. ಸೊ ಮೊದಲ ದಿನ ಓದಿದ್ದನ್ನು ಸೊ 2ನೇ ದಿನ ಓದಬೇಕಾದ್ರೆ ರಿವಿಷನ್ ಮಾಡಿಕೊಂಡು ಓದ್ತಾ ಹೋಗಿ. ಸೊ ವಾರದ ಕೊನೆಯಲ್ಲಿ 7ನೇ ದಿನ ಏನು ಮಾಡಿ ಅಂತಂದರೆ ಸೊ 6 ದಿನ ಏನು ಓದಿರ್ತಿರಲ್ಲ ಸೊ ಅದನ್ನು ರಿವಿಷನ್ ಮಾಡಿ. ಸೊ ಒಂದು ತಿಂಗಳನ್ನು ಓದಿರ್ತಿರಲ್ಲ ಸೊ 30 ದಿನಗಳಲ್ಲಿ ಸೊ ಅದರಲ್ಲಿ ಏನು ಮಾಡಿ ಅಂತಂದ್ರೆ ಸೊ 2 ದಿನ ಏನು ಮಾಡಿ ಆ ಒಂದು ತಿಂಗಳಲ್ಲಿ ಏನನ್ನ ಓದಿದರೆ ಅದನ್ನು ರಿವಿಷನ್ ಮಾಡ್ಕೋತಾ ಹೋಗಿ. ಸೊ ಈ ರೀತಿ ಏನಾಗುತ್ತೆ ಅಂತಂದರೆ ಸೊ ಈ ರೀತಿ ಓದ್ತಾ ಹೋಗೋದ್ರಿಂದ ಏನಾಗುತ್ತೆ, ನಿಮಗೆ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಹೆಚ್ಚು ಟೈಮು ಬೇಕಾಗಿಲ್ಲ, ಹಾಗೆ ಓದಿದ್ದಕ್ಕೆ ಕೂಡ ಜಾಸ್ತಿ ನೆನಪಾಗುತ್ತೆ.
ಸೊ ಈ ರೀತಿ ಮಾಡ್ತಾ ಹೋದರೆ ನನಗೆ ಅನಿಸಿದ ಮಟ್ಟಿಗೆ ನಾನು ಇದೇ ರೀತಿ ಫಾಲೋ ಮಾಡಿದ್ದು. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಏನು ಸ್ಟ್ರಾಟಜಿ ಇಲ್ಲ, ಸೊ ನೀವು ಏನು ಫಾಲೋ ಮಾಡ್ತಾರೆ ಸೊ ಅದನ್ನು ನೀವು ಮಾಡ್ಬೋದು. ಸಾಧ್ಯವಾದಷ್ಟು ಇದೇ ರೀತಿ ಮಾಡ್ತಾ ಹೋಗಿ ಅಂತ ನಾನು ಹೇಳಲ್ಲ. ಸೊ ಈ ರೀತಿ ನಾನು ಮಾಡಿದ್ದೆ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು, ಸೊ ನಾವು ಅಥವಾ ಏನು ಸ್ಪರ್ಧಾರ್ಥಿಗಳು ಹೇಗಿರಬೇಕು ಅಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತವೆ. ಸೊ ಯಾಕಂದರೆ ಈ ಒಂದು ಕಾಂಪಿಟೇಟಿವ್ ಲೈಫ್ ಅಂತಂದಾಗ ಸೊ ತುಂಬ ಗೊಂದಲಗಳಿರ್ತವೆ, ತುಂಬ ಸಮಸ್ಯೆಗಳಿರ್ತವೆ. ಆದರೂ ಕೂಡ ಈ ಒಂದು ಎಲ್ಲ ಸಮಸ್ಯೆಗಳನ್ನ ಎದುರಿಸ್ಕೊಂಡು ನಾವು ಈ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಎದುರಿಸಬೇಕಾಗಿರ್ತದೆ. ಅಂದರೆ ಈ ಒಂದು ಪರೀಕ್ಷೆನ ಬರೆದು ಪಾಸಾಗಿ ಒಂದು ನೌಕರಿ ನೀಡಬೇಕಾಗ್ತದೆ. ಸೊ ಆ ಒಂದು ಉದ್ದೇಶದಿಂದ ನಾವಾಗಿರ್ತಕ್ಕಂಥವು ಯಾರು ಅಂತಂದರೆ ಈ ಒಂದು ನಾವು ಸ್ಪರ್ಧಾರ್ಥಿಗಳು ಯಾವ ರೀತಿ ಇರಬೇಕು, ನಮ್ಮ ಮನೋಭಾವ ಹೆಂಗಿರಬೇಕು, ಯಾವ ರೀತಿ ಇರಬೇಕು, ಕೆಲವೊಂದಿಷ್ಟು ಮಾಹಿತಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮೊದಲಾಗಿ ಸೊ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಏನೇನು ನೀವು ಮಾಡ್ತಿದ್ರಿ, ನಿಮ್ಮ ಸಬ್ಜೆಕ್ಟ್ ಏನಿದೆ, ನಿಮ್ಮ ಕೆಲಸ ಏನಿದೆ, ಸೊ ಅದನ್ನು ಮಾಡ್ತಾ ಹೋಗಿ. ಬೇರೆಯವರು ಅದನ್ನು ಮಾಡ್ತಿದ್ದಾರೆ, ಇದನ್ನು ಮಾಡ್ತಿದ್ದಾರೆ, ಅವ್ರ ಬಗ್ಗೆ ಗಮನ ಬೇಡ. ಸೊ ನಿಮ್ಗೆ ಏನು ಬಂದಿದೆ, ಸೊ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಕ್ಕೆ ಬಂದಿದ್ದೀರಿ, ಸೊ ಅಥವಾ PSI ಆಗಕ್ಕೆ ಬಂದಿರಿ ಅಂತಂದರೆ ಸೊ ಅದರ ಮೇಲೆ ಮಾತ್ರ ಗಮನ ಇರಲಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕಲ್ಲ ಸೊ ಅದನ್ನು ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಇನ್ನೊಂದು, ಹೋಲಿಕೆ ಬೇಡ ಮತ್ತು ಕಡಿಮೆ ಖರ್ಚು ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನೊಂದು, ಓದಬೇಕಾದ್ರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಏನು ಮಾಡ್ತಾರೆ, ಸೊ ಹೋಲಿಕೆಯನ್ನು ಮಾಡ್ಕೋತೀರಿ. ಸೊ ಯಾವ ರೀತಿ ಅಂತಂದರೆ ಇಬ್ಬರು ಕೂಡ ಒಂದೇ ಟೇಬಲಲ್ಲಿ ಅಥವಾ ಇಬ್ಬರು ಕೂಡ ಒಂದೇ ರೂಮಲ್ಲಿ ಓದ್ತಿರ್ತಾರೆ. ಸೊ ಅವರು ನಿಮ್ಮಷ್ಟೇ ಓದ್ತಿರ್ತಾರೆ, ನಿಮ್ಮ ಗಂಟೆ ಅಷ್ಟೇ. ಅವರು ಈಗ ಎಕ್ಸಾಂಪಲ್ ನೀವು ಡೈಲಿ ಒಂದು 5 ಅವರ್ ಓದಿರಿ ಅಂತಂದರೆ ಅವರು 5 ಅವರೇ ಓದ್ತಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ನಿಮ್ಗಿಂತ ಸ್ವಲ್ಪ ಸ್ಟ್ಯಾಂಡರ್ಡ್ ಇರ್ತಾರೆ, ಅವ್ರ ಮೆಂಟಾಲಿಟಿ ಹಂಗೆ ಇರ್ತದೆ, ಸ್ವಲ್ಪ ಅವ್ರ IQ ಲೆವೆಲ್ ಜಾಸ್ತಿ ಇರ್ಬೋದು. ಸೊ ಅವ್ರು ಏನು ಮಾಡ್ತಾರೆ, ನಿಮ್ಗಿಂತ ಜಾಸ್ತಿ ಓದಿರೋದಲ್ಲ, ಸೇಮ್ ಓದಿರ್ತಾರೆ, ಬಟ್ ಅವ್ರು ಏನು ಮಾಡ್ತಾರೆ, ಪರೀಕ್ಷೆಯಲ್ಲಿ ನಿಮ್ಗಿಂತ ಹೆಚ್ಚು ಅಂಕಗಳನ್ನ ಪಡ್ಕೋತಾರೆ. ಸೊ ಈ ರೀತಿ ಏನಾಗುತ್ತೆ, ನಿಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಸೊ ಅದರಿಂದ ಏನಾಗುತ್ತೆ, ಸೊ ನೆಗೆಟಿವ್ ಥಾಟ್ಸ್ಗಳು ಬರ್ತವೆ. ಯಾವ ರೀತಿ ಅಂದರೆ, ನಾನು ಡೈಲಿ ಅವನ ಜೊತೆ ಓದ್ತೀನಲ್ಲ, ಸೊ ಅದು ನನಗಿಂತ ಹೇಗೆ ಅವನು ಜಾಸ್ತಿ ಅಂಕಗಳನ್ನ ತೆಗೆದುಕೊಳ್ತಾ ಇರ್ತಾನೆ. ಸೊ ಯಾಕೆ ಅಂತಂದರೆ, ಸೊ ಅವನಿಗೆ IQ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಅವನು ಏನು ಮಾಡ್ತಾನೆ ಅಂದರೆ ಕಡಿಮೆ ಅವಧಿಯಲ್ಲೇ ಜಾಸ್ತಿ ಓದಿ ನೆನ್ಪಿಟ್ಕೊತಾನೆ. ಸೊ ನಿಮ್ದೇನಿದೆ, ಸೊ ಕಡಿಮೆ IQ ಲೆವೆಲ್ ಕಡಿಮೆ ಇದೆ ಅಂತಂದರೆ ಏನು ನೋ ಪ್ರಾಬ್ಲಮ್. ಯಾಕೆ ಅಂತಂದರೆ ನೀವು ಜಾಸ್ತಿ ಎಫರ್ಟ್ ಹಾಕಿ ರಿವಿಷನ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಅರ್ಥ ಮಾಡಿಕೊಂಡು ಕಾನ್ಸೆಪ್ಟ್ ಮಾಡ್ಕೊಂಡು ಓದ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಯಾವುದೇ ಕಾರಣಕ್ಕೂ ಬೇರೆಯವರ ಹೋಲಿಕೆ ಬೇಡ. ಸೊ ನಿಮ್ಮ ಒಂದು ಏನಿದೆ ಕೆಲಸ ಏನು ಮಾಡ್ತಾಯಿದ್ದಾರೆ, ಸೊ ಅದೇ ರೀತಿ ಮಾಡ್ತಾ ಹೋಗಿ, ಹೋಲಿಕೆ ಬೇಡ ಅಂತ ಹೇಳ್ತೀನಿ. ಹಾಗೆ ಸ್ವಲ್ಪ ಆದಷ್ಟು ಕಡಿಮೆ ಖರ್ಚಲ್ಲಿ, ಈ ಕಾಂಪಿಟೇಟಿವ್ ಫೀಲ್ಡ್ ಅಂತ ಬಂದಾಗ ಸೊ ಆದಷ್ಟು ಕಡಿಮೆ ಖರ್ಚಲ್ಲಿ, ಯಾವುದೇ ಕಾರಣಕ್ಕೂ ಮನೆಯವರೆಲ್ಲ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಹಾಳು ಮಾಡ್ಕೊಳ್ಳದೆ, ಸೊ ನಿಮ್ಗೆ ಏನು ಬೇಕು, ಬುಕ್ಸ್ ಯಾವ ಬೇಕು, ಎಲ್ಲ ಬುಕ್ಸ್ ಮಾರ್ಕೆಟಲ್ಲಿ ತುಂಬ ಬುಕ್ಸ್ಗಳು ಬರ್ತವೆ. ಸೊ ಎಲ್ಲ ಬುಕ್ಸ್ಗಳನ್ನ ತೆಗೆದುಕೊಂಡು ಓದಿ ಸುಮ್ಮನೆ ಖರ್ಚು ಮಾಡೋದಕ್ಕಿಂತ ಸೊ ಆ ಒಂದು ಬಂದಿರತಕ್ಕಂಥ ಮಾರ್ಕೆಟಲ್ಲಿ ಬಂದಿರತಕ್ಕಂಥ ಬುಕ್ಕು ಯಾವುದು ಚೆನ್ನಾಗಿದೆ, ಸೊ ಈ ಹಿಂದೆ ಯಾರು ಆ ಬುಕ್ಸ್ಗಳನ್ನ ತೆಗೆದುಕೊಂಡಿದ್ದಾರೆ, ಸೊ ಅವ್ರನ್ನ ಕೇಳ್ಕೊಳ್ಳಿ, ಹೇಗಿದೆ ಬುಕ್ಕು, ಚೆನ್ನಾಗಿದೆಯಾ, ತೊಗೋಬೋದಾ, ನಾವು ಓದ್ಬೋದಾ, ಇಲ್ಲ ಅಂತಂದರೆ ಒಂದು ರೌಂಡ್ ನಿಮ್ಮ ಹತ್ರ ಸ್ನೇಹಿತರು ನಿಮ್ಮ ಹತ್ರ ಯಾವ್ದಾದ್ರು ಒಂದು ಬುಕ್ಸ್ಗಳನ್ನ ತೊಗೊಂಡ್ರಿ, ಸೊ ಅವ್ರ ಹತ್ರ ಒಂದಿನ ಇಸ್ಕೊಳ್ಳಿ, ಒಂದು ಸ್ವಲ್ಪ ಕೊಡಪ್ಪ ನಾನು ಒಂದಿನ ಓದ್ಕೊಡ್ತೀನಿ ಅಂತ ಇಸ್ಕೊಂಡು ಏನು ಮಾಡಿ, ಒಂದು ರೌಂಡ್ ನೋಡ್ಕೊಳ್ಳಿ. ಚೆನ್ನಾಗಿ ಅನಿಸಿದರೆ ಮಾತ್ರ ಏನು ಮಾಡಿ, ನೀವು ಏನು ಮಾಡಿ, ಹೊಸ ಬುಕ್ಸ್ಗಳನ್ನ ತೊಗೊಳ್ಳಿ. ಸುಮ್ಮನೆ ಹೊಸ ಬುಕ್ಸ್ ತೊಗೊಂಡು ಬರ್ತಕ್ಕಂಥ ಮಾರ್ಕೆಟಲ್ಲಿ ತುಂಬ ಬುಕ್ಸ್ಗಳು ಬರ್ತವೆ. ಸೊ ಅವುಗಳನ್ನ ತೊಗೊಂಡು ಸುಮ್ಮನೆ ಏನು ಮಾಡಿ ಅಂತಂದರೆ ಖರ್ಚು ಮಾಡ್ಕೋಬೇಡಿ, ಆದಷ್ಟು ಕಡಿಮೆ ಖರ್ಚನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀರಿ. ಹಾಗೆ ತಂದೆ ತಾಯಿಗಳ ಮೇಲೆ ಸ್ವಲ್ಪ ಗೌರವ ಇರಲಿ. ಯಾಕಂದರೆ ಸೊ ಅವರೇ ಇಲ್ಲಿ ಅಂತಂದರೆ ನಾವು ಇಲ್ಲಿ ಇರ್ತಿರ್ಲಿಲ್ಲ. ಸೊ ಆ ಒಂದು ಉದ್ದೇಶದಿಂದ ಸಾಧ್ಯವಾದಷ್ಟು ತಂದೆ ತಾಯಿಯ ಮೇಲೆ ಗೌರವ ಇರಲಿ. ಕೆಲವೊಂದು ಕಡೆ ಆಗ್ತಿರ್ತದೆ, ಎಷ್ಟು ದಿನ ಓದ್ತೀಯಪ್ಪ, ಬಿಟ್ಟು ಬಾ, ಏನಾದರೂ ಕೆಲಸ ಮಾಡು, ಅದು ಇದು ಹೇಳ್ತಿರ್ತಾರೆ, ಪರವಾಗಿಲ್ಲ. ಅವ್ರಿಗೂ ಒಂದು ಇದನ್ನು ಹೇಳಿ, ಇಲ್ಲ ನನಗೆ ಸ್ವಲ್ಪ ಟೈಮ್ ಕೊಡಿ, ಇದೊಂದು ವರ್ಷ ಟೈಮ್ ಕೊಡಿ, ನನಗೆ ಸಾಧ್ಯವಾದಷ್ಟು ನಾನು ಎಫರ್ಟನ್ನು ಹಾಕ್ತೀನಿ, ಸಾಧ್ಯವಾದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲ ಅಂತಂದರೆ ನೀವು ಏನು ನೆಕ್ಸ್ಟ್ ಹೇಳ್ತಿರಲ್ಲ, ಸೊ ಅದನ್ನು ನಾನು ಮಾಡ್ತೀನಿ ಅಂತೇಳಿ ಆದಷ್ಟು ತಂದೆ ತಾಯಿಗಳ ಮೇಲೆ ಗೌರವ ಇರಲಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಒಳ್ಳೆಯ ಸ್ನೇಹಿತರಿರಲಿ. ಯಾವುದೇ ಕಾರಣಕ್ಕೂ ಕೆಟ್ಟ ಸ್ನೇಹಿತರ ಜೊತೆ ಸಂಬಂಧ ಬೇಡ. ಯಾಕಂದರೆ ಎಕ್ಸಾಂಪಲ್ ನೀವು ಯಾವುದೋ ಒಂದು ಪೊಲೀಸ್ ಕಾನ್ಸ್ಟೇಬಲ್ ತಯಾರಿ ನಡೆಸ್ತಾ ಇದೆ ಅಂತಂದರೆ ಸೊ ಆ ಒಂದು ಸ್ನೇಹಿತರ ನಿಮ್ಮ ಜೊತೆ ಇರಲಿ. ಯಾಕಂದರೆ ಡಿಸ್ಕಷನ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಏನೋ ಒಂದು ಟಾಪಿಕ್ ಸಂಬಂಧಪಟ್ಟಂತೆ ಏನೋ ಒಂದು ಪ್ರಶ್ನೆ ಐತಪ್ಪ, ಸೊ ಅವ್ರನ್ನ ಕೇಳೋಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದನ್ನು ಬಿಟ್ಟು ಊರಲ್ಲಿ ಸುಮ್ಮನೆ ಖಾಲಿ ಅಡ್ಡಾಡ್ತಿರ್ತಾರೆ, ಸೊ ಅವರ ಜೊತೆ ಸ್ನೇಹಿತರ ಸಹವಾಸ ಬೇಡ ಅಂತ ಹೇಳ್ತೀನಿ. ಆದಷ್ಟು ಒಳ್ಳೆಯ ಸ್ನೇಹಿತರನ್ನು ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಗಲಾಟೆ ಮತ್ತು ಜಗಳಗಳು ಬೇಡ. ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗಬೇಕಂತಂದರೆ ನಿಮ್ಮದು ವೆರಿಫಿಕೇಷನ್ ಅಂತ ಬರ್ತದೆ. ಸೊ ಈ ಒಂದು ವೆರಿಫಿಕೇಷನ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ಟೇಷನ್ ವೆರಿಫಿಕೇಷನ್ ಬರ್ತದೆ. ಸೊ ಈಗಂತೂ ಎಲ್ಲ ಒಂದು ನೇಮಕಾತಿಗಳೇ ಸ್ಟೇಷನ್ ವೆರಿಫಿಕೇಷನ್ ಮಾಡೇ ಮಾಡ್ತಾರೆ. ಸೊ ಈ ಒಂದು ಪೊಲೀಸ್ ವೆರಿಫಿಕೇಷನ್ ಬಂದಾಗ ಸೊ ನಿಮ್ಮ ಮೇಲೆ ಯಾವುದೇ ರೀತಿಯಾಗಂಥ FIRಗಳು ಆಗಿರ್ಬೋದು. ಯಾವ ರೀತಿ ಅಂತಂದರೆ FIR ಆಗಿದ್ರೂ ಕೂಡ ಆ ಒಂದು ಕ್ಲಿಯರ್ ಆಗಿರಬೇಕು. ಆ ಒಂದು FIRಗಳು ಏನಾಗಿರ್ಬೇಕು ಅಂದರೆ ಕ್ಲಿಯರ್ ಆಗಿರಬೇಕು. ಸೊ ಯಾವುದೇ ರೀತಿಯ ಮೇಲೆ ಯಾವುದೋ ಕೇಸ್ಗಳಿರಬಾರ್ದು. ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಏನಾಗುತ್ತೆ ಅಂತಂದರೆ, ಸೊ ನೀವೇನೋ ಓದ್ತಾ ಇರ್ತಿದ್ರಿ, ಸೊ ಓದ್ತಾ ಇರಬೇಕಾದ್ರೆ ನಿಮ್ಮ ಅಪೋಸಿಟ್ ಟೀಮ್ಗಳಿರ್ತವೆ. ಸೊ ಯಾವ ರೀತಿ ಅಂತಂದರೆ, ಸೊ ಇವನು ಓದ್ತಿದ್ದಾನಪ್ಪ, ಏನೋ ಮಾಡಿ ನೌಕರಿ ಹಿಡಿತಾನೆ, ಸೊ ಅವನನ್ನು ಹೆಂಗಾದ್ರೂ ಮಾಡಿ ಕೆಡಬೇಕು ಅಂತಲೇ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರು ಏನೋ ಮಾಡಿ ಕೆರೆದು ಜಗಳಕ್ಕೆ ಬರ್ತಾರೆ. ಹಾಗೆ ಹೆಂಗೆ ಅಂತ ಯಾವುದೋ ಒಂದು ಸಿಲ್ಲಿ ವಿಷಯಕ್ಕೂ ಕೂಡ ನಿಮ್ಮ ಕೂಡ ಜಗಳಕ್ಕೆ ಬರ್ತಾರೆ. ಅಂಥವ್ರನ್ನ ಏನು ಮಾಡಿ ಆದಷ್ಟು ಅವರಿಂದ ದೂರವಿದ್ದು ಅವ್ರು ಏನು ಜಗಳಾಡ್ತಾ ಇರ್ತಾರಲ್ಲ, ಸೊ ಅದನ್ನು ನೆನಪಿಟ್ಕೊಳ್ಳಿ. ಎಲ್ಲಿವರೆಗೆ ನೆನಪಿಟ್ಕೊಳ್ಳಿ ಅಂತಂದರೆ, ಸೊ ನಿಮ್ಮ ಮನೆಗೆ ಆರ್ಡರ್ ಕಾಪಿ ಬಂದು
ದೆನ್ ನೀವೇನು ಮಾಡಿ ಜಾಯ್ನಿಂಗ್ ಆಗ್ತಿರಲ್ಲ, ಜಾಯ್ನಿಂಗ್ ಆಗಿ ಹೋಗಿ ಮನೆಗೆ ಬರೋವರೆಗೂ, ಅಂದರೆ ಜಾಯ್ನಿಂಗ್ ಹೋಗಿರ್ತೀರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದು ಸೇರಿಕೊಂಡು ಜಾಯ್ನಿಂಗ್ ಆಗಿ ತಿರ್ಗಾ ಮನೆಗೆ ಬರ್ತಿರಲ್ಲ, ಸೊ ಮನೆಗೆ ಬರೋವರೆಗೂ ಆ ಒಂದು ಏನು ನಿಮಗೆ ಜಗಳ ತೆಗಿಬೇಕು, ಕಾಲು ಕೆರಿಬೇಕು, ಇವನು ಏನೋ ಮಾಡಿ ಅಸಹ್ಯ ಮಾಡಬೇಕು, ಹಂಗೆ ಹಿಂಗೆ ಮಾಡಿ ಏನೋ ಮಾಡ್ಬೇಕಂತ ನೋಡ್ತಿರ್ತಾರಲ್ಲ, ಸೊ ಅಂಥವ್ರು ಅಲ್ಲಿವರೆಗೂ ನೆನಪಿಟ್ಕೊಳ್ಳಿ. ತಂತ್ರದಲ್ಲಿ ನೀವೇನು ಜಾಯ್ನಿಂಗ್ ಆಗಿ ಮನೆಗೆ ಬರ್ತಾರಲ್ಲ, ಸೊ ಅವಾಗ ಕೇಳಿ ಅವ್ರನ್ನ ಏನಂತೈತ್ರಿ, ಏನಪ್ಪ ಇಷ್ಟು ಕೆಲವೊಂದು ದಿನಗಳಿಂದ ಏನೋ ಅಂತಿದ್ದಲ್ಲ, ಸೊ ಏನು ಅಂತ ಕೇಳಿ. ಸೊ ಅವಾಗೇನು ಮಾಡ್ತಾನೆ ಆತ ವ್ಯಕ್ತಿ ನಿನಗೆ ಏನೂ ಮಾತಾಡಲ್ಲ, ಅವನು ಸುಮ್ಮನೆ ಹೋಗಿಬಿಡ್ತಾನೆ. ಸೊ ಆ ಒಂದು ಉದ್ದೇಶದಲ್ಲಿ ಏನು ಮಾಡಿ, ಯಾಕಂದರೆ ನಿಮಗೆ ಅಲ್ಲಿ ಪವರ್ ಬಂದಿರ್ತದೆ. ಸೊ ಆ ಒಂದು ಪವರ್ ಬರಬೇಕು ಏನು ಮಾಡಬೇಕಂದ್ರೆ ನೀವು ಸಾಧ್ಯವಾದಷ್ಟು ಓದಲೇಬೇಕಿರ್ತದೆ. ಸೊ ಆದಷ್ಟು ಗಲಾಟೆಗಳು ಜಗಳಗಳಿಂದ ದೂರ ಇರಿ ಅಂತ ಹೇಳ್ತೀರಿ. ಸೊ ಮನರಂಜನೆಗೆ ಕಡಿಮೆ ಸಮಯ ಕೊಡಿ. ಸೊ ಮನರಂಜನೆಗೆ ಏನು ಮಾಡಿ ಅಂತಾರೆ, ಕಡಿಮೆ ಸಮಯ ಕೊಡಿ. ಆದಷ್ಟು ಏನಂತಂದರೆ ನಿಮ್ಮ ಕೆಲಸ ಏನೋ ನೀವು ಏನು ಓದಬೇಕು ಅದ್ರ ಬಗ್ಗೆ ಏನು ಸ್ಟಡಿ ಮಾಡಬೇಕು ಅದ್ರ ಬಗ್ಗೆ ಮಾತ್ರ ಫೋಕಸ್ ಇರಲಿ. ಕಡಿಮೆ ಮನರಂಜನೆ ಇರಲಿ ಬೇಡನಲ್ಲ, ಸೊ ಕಡಿಮೆ ಇರಲಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಸೋಷಿಯಲ್ ಮೀಡಿಯಾಗಿಂತ ಇಂತಿನ ಒಂದು ಅವಧಿಯಲ್ಲಿ ಸೋಷಿಯಲ್ ಮೀಡಿಯಾ ತುಂಬ ಹಾವಳಿಯಾಗಿದೆ. ಸೊ ಅದಕ್ಕೆ ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಡಿಮೆ ಯೂಸ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಸೋಷಿಯಲ್ ಮೀಡಿಯಾದನ್ನು ಒಳ್ಳೆಯದೇ ಇಲ್ಲ ಅಂತನಲ್ಲ, ಸೊ ಎಲ್ಲಿ ಅದನ್ನು ಯೂಸ್ ಮಾಡ್ಕೋಬೇಕು, ಎಲ್ಲಿ ಅದನ್ನು ಯೂಸ್ ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಿದೆ. ಆಲ್ರೆಡಿ ನೀವು ಏನಪ್ಪ ಅಂದರೆ 18 ಏಜ್ ದಾಟಿ ಬಂದಿರ್ತೀರ. ಈ ಒಂದು ಕಾಂಪಿಟೇಟಿವ್ ಲೈಫಿಗೆ ಬಂದಿದೆ ಅಂತಂದರೆ 18 ಏಜ್ ದಾಟಿ ಬಂದಿರ್ತಾರೆ. ಆಲ್ರೆಡಿ ನಿಮಗೆ ವೋಟಿಂಗ್ ಪವರು ಕೂಡ ಇದೆ. ಸೊ ವೋಟಿಂಗ್ ಪವರನ್ನು ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಆದಂಥ ನೀವು ಥಿಂಕ್ ಮಾಡೋ ಕೆಪಾಸಿಟಿನೂ ಕೂಡ ಇದೆ. ಸೊ ಆ ಒಂದು ಉದ್ದೇಶದಿಂದ ಸೋಷಿಯಲ್ ಮೀಡಿಯಾನ ಯಾವುದಕ್ಕಾಗಿ ಯೂಸ್ ಮಾಡಬೇಕು, ಯಾವುದಕ್ಕಾಗಿ ಯೂಸ್ ಮಾಡಬಾರ್ದು ಎಂಬುದನ್ನು ಸ್ವಲ್ಪ ಮೊದಲು ಗಮನದಲ್ಲಿಟ್ಕೊಂಡು ಈ ಒಂದು ಸೋಷಿಯಲ್ ಮೀಡಿಯಾನ ಅಂತ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಇತ್ತೀಚಿನ ಒಂದು ಅವಧಿಯಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾ ಹಾವಳಿ ತುಂಬ ಜಾಸ್ತಿ ಆಗಿದೆ. ಸೊ ಆ ಒಂದು ದೃಷ್ಟಿಯಿಂದ ಸಾಧ್ಯವಾದಷ್ಟು ಏನು ಇಲ್ಲಿ ಕೊಟ್ಟಿದ್ದೀನಿ ಕೆಲವೊಂದಿಷ್ಟು ಸಾಧ್ಯವಾದಷ್ಟು ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಯಾಕಂದರೆ ಬರೀ ಓದೋದು ರನ್ನಿಂಗ್ ಮಾಡೋದು ಅದು ಇದು ಇಷ್ಟೇ ಲೈಫ್ ಅಲ್ಲ, ಇದ್ರ ಬಿಟ್ಟು ಇನ್ನೂ ತುಂಬ ಲೈಫ್ ಇದೆ ಜೀವನದಲ್ಲಿ. ಸೊ ಸಾಧ್ಯವಾದಷ್ಟು ಇವುಗಳನ್ನ ಮಾಡಿಕೊಂಡು ಸೊ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗೋದು ಕಡೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ನಮ್ಮ ಒಂದು ತಯಾರಿ ಹೇಗಿರಬೇಕು ಸರ್ ಅಂತ ಒಂದೇ ಲೈನ್ದಲ್ಲಿ ಹೇಳೋದಾದರೆ, ಸೊ ಏನು ಸ್ಟಡಿ ಮಾಡ್ತಾ ಇದ್ದೀರಿ, ಏನು ಆಗಲೇ ಹೇಳಿದ್ದೀನಿ, ಏನು ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ DSCET ಆಗಿರ್ಬೋದು, NCERT ಆಗಿರ್ಬೋದು, ಮತ್ತು ಡೈಸ್ ಸೀರೀಸ್ ಆಗಿರ್ಬೋದು, ಮತ್ತು ಇನ್ನು ಆಥರ್ಸ್ ಬುಕ್ ಆಗಿರ್ಬೋದು, ಹಾಗೆ ಮತ್ತು ಇನ್ನಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಕ್ವಶನ್ ಪೇಪರ್ ಆಗಿರ್ಬೋದು. ಸೊ ಇವೆಲ್ಲವನ್ನು ಕೂಡ ಏನು ಮಾಡಿ ಒಂದು ರೌಂಡ್ ಮುಗಿಸ್ಕೊಂಡು ಈಗಾಗಲೇ ಮಾರ್ಕ್ ಟೆಸ್ಟು ಕೂಡ ಬರ್ತಾ ಇದೆ. ಸೊ ಅವುಗಳನ್ನ ಸಾಧ್ಯವಾದಷ್ಟು ಅಟೆಂಡ್ ಮಾಡಿ ಅದರಿಂದ ಏನಾಗುತ್ತೆ ಅಂತಂದರೆ, ಸೊ ನಿಮ್ಮ ಏನು ಓದಿದಿರಿ, ಸೊ ನಾನಿನ್ನು ಏನು ಓದಬೇಕು, ಯಾವ ರೀತಿ ಓದಬೇಕು ಎಂಬುದನ್ನು ಕೂಡ ಸೊ ನಿಮಗೇನಾಗುತ್ತೆ ಅಂತಂದರೆ ತಿಳಿತಾ ಹೋಗುತ್ತೆ. ಸೊ ಅದರ ಪ್ರಕಾರ ಏನು ಮಾಡಿ ಸ್ಟಡಿ ಮಾಡ್ತಾ ಹೋಗಿ. ನಿಮ್ಗೆ ಎಲ್ಲಿ ಕಡಿಮೆ ಇದ್ರೆ ಅಂತ ಈ ಮಾರ್ಕ್ ಟೆಸ್ಟ್ ಬರೋದ್ರಿಂದ ಏನಾಗುತ್ತೆ ಅಂತಂದರೆ, ಸೊ ನೀವು ಎಲ್ಲಿ ಎಲ್ಲಿ ಕಡಿಮೆ ಇದ್ರೆ ಅಂತಂದರೆ ಯಾವ ಒಂದು ಸಬ್ಜೆಕ್ಟಲ್ಲಿ ನಾವು ವೀಕ್ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಅದರಂತೆ ಏನಾಗುತ್ತೆ, ಸೊ ನೀವು ಯಾವ ಒಂದು ಸಬ್ಜೆಕ್ಟಲ್ಲಿ ವೀಕ್ ಇದ್ದಿರಲ್ಲ, ಸೊ ಅದನ್ನು ಫೋಕಸ್ ಮಾಡ್ಕೊಳ್ಳಿ. ಅದನ್ನು ಫೋಕಸ್ ಮಾಡ್ಕೊಂಡು ಏನು ಮಾಡಿ ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಸ್ತಿ ಎಫರ್ಟನ್ನು ಹಾಕಿ ಅಲ್ಲಿರ್ತಕ್ಕಂಥ ಸಬ್ಜೆಕ್ಟು ಯಾವ ಒಂದು ಕ್ವಶನ್ಗಳು ಬರ್ತಿದ್ದಾವೆ, ಸೊ ಎಲ್ಲಿ ಓದಬೇಕು, ನಾನು ಎಲ್ಲಿ ಓದಿಲ್ಲ, ಸೊ ಅವುಗಳನ್ನ ಸ್ವಲ್ಪ ನೋಡಿಕೊಂಡು ಸೊ ಮುಂದೆ ಓದ್ತಾ ಹೋಗಿ. ಅದೇ ರೀತಿಗೆ ಮಾರ್ಕ್ ಟೆಸ್ಟನ್ನು ಬರಿತಾ ಹೋಗಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸಮಯ ಇದೆ, ಸೊ ಸಮಯದಲ್ಲಿ ಎಷ್ಟೆಲ್ಲ ಓದ್ಬೋದಲ್ಲ ಅಷ್ಟೆಲ್ಲ ಓದಿ ನಮ್ಮದೇ ಆದಂಥ 100% ಎಫರ್ಟನ್ನು ಹಾಕಿ ಕರೆಕ್ಟ್ ಆದಂಥ ರಿವಿಷನನ್ನು ಮಾಡ್ಕೊಳ್ಳಿ. ಸೊ ಯಾವುದೇ ಗೊಂದಲ ಇದ್ದರೂ ಎಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ. ಸೊ ಅವರು ಸಾಧ್ಯವಾದಷ್ಟು ಎಲ್ಲರೂ ಕೂಡ ನಿಮ್ಮ ಟಚಲ್ಲಿ ಇರ್ತೀವಿ. ಸೊ ಅದು ಸಾಧ್ಯವಾದಷ್ಟು ಅವರ ಒಂದು ಸದುಪಯೋಗವನ್ನು ಪಡೆದುಕೊಂಡು ಏನು ಮುಂಬರುವಂಥ ನೇಮಕಾತಿಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಏನಿದೆ, ಸೊ ಈ ಒಂದು ನೇಮಕಾತಿಯಲ್ಲಿ ಒಂದು ಹುದ್ದೆ ಮಾತ್ರ ಪಕ್ಕಾ ನಿಮ್ಮದೇ ಆಗಿರಬೇಕು. ಆ ರೀತಿಯಾದಂಥ 100% ಎಫರ್ಟನ್ನು ಹಾಕಿ ಸಾಧ್ಯವಾದಷ್ಟು ನಾವು ಕೂಡ ಹಲವಾರು ಮಾಹಿತಿಗಳನ್ನು ನೀಡ್ತಾ ಇರ್ತೀವಿ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಮುಂಬರುವಂಥ ಏನು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳಿದ್ದಾವೆ, ಸೊ ಆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಒಂದಲ್ಲ ಒಂದು ಹುದ್ದೆ ನಿಮಗೆ ಇದ್ದೇ ಇರ್ತದೆ. ಸೊ ಆ ಒಂದು ಹುದ್ದೆಯನ್ನು ಪಡೆಯುವ ನಿಟ್ಟಿನಲ್ಲಿ ನಿಮ್ಮ ಪರಿಶ್ರಮ ಪಡಿ, 100ಕ್ಕೆ 100% ಪರಿಶ್ರಮ ಪಟ್ಟರೆ ಅದರಂತೆ ನಿಮಗೆ ಖಂಡಿತವಾಗಲೂ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಸಿಗ್ತದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ಏನು ಪೊಲೀಸ್ ಕಾನ್ಸ್ಟೇಬಲ್ ತಯಾರಿ ಹೇಗಿರಬೇಕು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ನನಗೆ ತಿಳಿದಂತೆ ಹೇಳ್ತೀರಿ. ಇನ್ನೂ ಹಲವು ಮಾಹಿತಿಗಳನ್ನ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನೀಡ್ತಾ ಹೋಗ್ತೀನಿ ಅಂತ ಹೇಳ್ತೇನೆ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಇರ್ತದೆ. ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸ್ತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.